Dear friends, welcome to my YouTube ಚಾನಲ್ ದ ಕ್ಲಾಸಿಕ್ ಕಾರ್ನರ್. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳ್ತೀನಿ. ಅಥವಾ ಕ್ಲಾಸ್ ರೂಮ್ ಲ್ಯಾಂಗ್ವೇಜ್ ಅಂತಲೂ ಕರಿಬೋದು. ಹೌ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಟು ದ ಸ್ಟೂಡೆಂಟ್ಸ್ ವೈಲ್ ಕ್ಲಾಸ್ ಈಸ್ ಗೋಯಿಂಗ್ ಆನ್. ಕ್ಲಾಸ್ ನಡೆಯುವಾಗ ಅಥವಾ ಏನಾದರೂ ಡಿಸ್ಕಷನ್ ನಡೆಯುವಾಗ ಅಥವಾ ಸ್ಟೂಡೆಂಟ್ಸ್ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡುವಾಗ ಕೆಲವೊಂದಿಷ್ಟು ಫ್ರೇಸಸ್ಗಳನ್ನು ನಾವು ಬಳಸ್ತಿರ್ತೀವಿ. ಫ್ರೇಸಸ್ಗಳು ಅನ್ನೋದಕ್ಕಿಂತ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಿರ್ತೀವಿ, ಸೆಂಟೆನ್ಸಸ್ಗಳನ್ನು ಮಾತಾಡ್ತಿರ್ತೀವಿ. ನಿಮಗೆ ಮಾತಾಡೋಕೆ ಆಲ್ರೆಡಿ ಬರ್ತಿರ್ಬೋದು, ಬಟ್ ಆದ್ರೂ ಸಹಿತ ಸ್ವಲ್ಪ ಗ್ರಾಮೆಟಿಕಲ್ ಆಗಿ ಮಾತಾಡುವಾಗ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಆ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ನಾನು ಹೇಗೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇದು ಇಂಗ್ಲೀಷ್ ಸಬ್ಜೆಕ್ಟ್ದವ್ರಿಗೆ ಅಷ್ಟೇ ಅಲ್ಲ, ಬೇರೆ ಎಲ್ಲರೂ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ನಲ್ಲಿ ಯಾರು ಟೀಚ್ ಮಾಡ್ತಿರ್ತಾರೋ ಅವ್ರಿಗೆ ಉಪಯೋಗ ಆಗುತ್ತಂತ ನಾನು ನಂಬಿದ್ದೀನಿ. ಅಂದರೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡೋದು, ಒಂಥರ ಬಟ್ಲರ್ ಇಂಗ್ಲೀಷ್ ಮಾತಾಡ್ದೇ ಗ್ರಾಮೆಟಿಕಲ್ ಇಂಗ್ಲೀಷ್ ಮಾತಾಡ್ತಾ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡೋದು ಹೇಗೆ ಇನ್ ಇಂಗ್ಲೀಷ್. ಓಕೆ, ಟೈಟಲ್ ಈಸ್ ಲೈಕ್ ದಿಸ್: ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್ ಆರ್ ಕ್ಲಾಸ್ ರೂಮ್ ಲ್ಯಾಂಗ್ವೇಜ್. ಕ್ಲಾಸ್ ರೂಮ್ ಲ್ಯಾಂಗ್ವೇಜ್ ಅಂದರೆ ಇದು ವಿದ್ಯಾರ್ಥಿಗಳಿಗೆ ಜೊತೆಗೆ ಅಥವಾ ವಿದ್ಯಾರ್ಥಿಗಳಿಗೆ ನಾವು ಹೇಗೆ ಸೂಚನೆಗಳನ್ನು ಇಂಗ್ಲೀಷ್ನಲ್ಲಿ ಕೊಡಬೇಕು ಕರೆಕ್ಟಾಗಿ, ಗ್ರಾಮೆಟಿಕಲ್ ಆಗಿ. ಓಕೆ, ಆಲ್ಮೋಸ್ಟ್ ಈ ಇನ್ಸ್ಟ್ರಕ್ಷನ್ಸು ವರ್ಬ್ಸ್ದಿಂದನೇ ಚಲೋ ಆಗ್ತಿರ್ತಾವೆ. ಓಕೆ, ಬಹಳಷ್ಟು ಇನ್ಸ್ಟ್ರಕ್ಷನ್ಸು ವರ್ಬ್ದಿಂದಲೇ ಸ್ಟಾರ್ಟ್ ಆಗ್ತಿರ್ತಾವೆ, ಕ್ರಿಯಾಪದದಿಂದನೇ ಚಲೋ ಆಗ್ತಿರ್ತಾವೆ. ದೇ ಆರ್ ಕಾಲ್ಡ್ ಇಂಪೆರಿಟಿವ್ ಸೆಂಟೆನ್ಸಸ್. ಇಂಪೆರಿಟಿವ್ ಸೆಂಟೆನ್ಸಸ್ದಲ್ಲಿ 2 ಟೈಪ್ಸ್ ಇದಾವೆ, ಒಂದು ಅಫರ್ಮೇಟಿವ್, ಇನ್ನೊಂದು ನೆಗೆಟಿವ್. ನೆಗೆಟಿವ್ ಸೆಂಟೆನ್ಸು ಡೋಂಟ್ದಿಂದ ಚಲೋ ಆಗುತ್ತೆ. ಈಗ ಸ್ಟ್ಯಾಂಡ್ ಅಪ್, ಇದು ಏನು ಸ್ಟ್ಯಾಂಡ್ ಅಪ್ ಅನ್ನೋದು ಅಫರ್ಮೇಟಿವ್ ಸೆಂಟೆನ್ಸ್, ಡೋಂಟ್ ಸ್ಟ್ಯಾಂಡ್ ಅಪ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್. ಈ ಥರ ಬಹಳಷ್ಟು ಇನ್ಸ್ಟ್ರಕ್ಷನ್ಸ್ ಅದೇ ಏನು ಸ್ಟಾರ್ಟ್ ವಿತ್ ವರ್ಬ್ಸ್ ಆರ್ ಡೋಂಟ್, ಲೈಕ್ ದಿಸ್. ಈಗ ಲೆಟ್ಸ್ ಸಿ ಒನ್ ಬೈ ಒನ್. ಸ್ಟಾರ್ಟಿಂಗ್ ಕ್ಲಾಸಸ್ ಒಂದೊಂದಕ್ಕೆ ಹೆಡ್ಡಿಂಗ್ ಕೊಟ್ಟಿನಿ, ಒಂದೊಂದಕ್ಕೆ ನಾನು ಕೊಟ್ಟಿಲ್ಲ, ಕಾಮನ್ ಆಗಿ ಹೇಳ್ಕೊತ ಹೋಗ್ತೀನಿ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ನಾವು ಎಂಥ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀವಿ? ಜನರಲ್ ಆಗಿ ಮಿಕ್ಸ್ ಆಗಿರ್ಬೋದು, ಒಂದು ಬೇರೆ ಬೇರೆನೂ ಇರ್ಬೋದು. ಜನರಲ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ. ಓಕೆ, ಈಗ ಬಿ ರೆಡಿ ಫಾರ್ ದಿ ಕ್ಲಾಸ್, ಬಿ ರೆಡಿ ಫಾರ್ ದಿ ಕ್ಲಾಸ್. ಇದನ್ನ ಯಾಕೆ ಹೇಳ್ತಾ ಇದ್ದೀರಿ? ಇದೇನು ನಮಗೆ ಹೇಳಕ್ಕೆ ಬರೋದಿಲ್ಲನ್ರಿ ಅಂತ ಕೆಲವೊಬ್ರಿಗೆ ಅನಿಸ್ತಿರ್ಬೋದು. ಬಟ್ ಏನಾಗುತ್ತಂತಂದರೆ, ರೆಡಿ ಫಾರ್ ದಿ ಕ್ಲಾಸ್ ಅಂತಿರ್ತಾರೆ ಒಬ್ಬೊಬ್ರು, ಅದ್ರ ಸಲುವಾಗಿ ಬರ್ದಿದ್ದು ನಾನು. ರೆಡಿ ಫಾರ್ ದಿ ಕ್ಲಾಸ್ ಅಂತ ಹೇಳ್ತಿರ್ತಾರೆ. ಇಂಗ್ಲೀಷ್ ಟೀಚರ್ಸ್ ಆಲ್ಮೋಸ್ಟ್ ಕರೆಕ್ಟಾಗಿ ಮಾತಾಡ್ತಿರ್ಬೋದು, ಬಟ್ ಬೇರೆ ಸಬ್ಜೆಕ್ಟ್ದವ್ರು ಏನಂತಿರ್ತಾರೆ, ರೆಡಿ ಫಾರ್ ದಿ ಕ್ಲಾಸ್, ರೆಡಿ, ಈ ಥರ ಹೇಳ್ತಿರ್ತಾರೆ. ಅದು ತಪ್ಪದು. ಸ್ಟೂಡೆಂಟ್ಸ್ ಯಾರಾದರೂ ಒಬ್ಬರಿಗೆ ಅದು ಕರೆಕ್ಟಾಗಿ ಗೊತ್ತಿತ್ತಂದ್ರೆ ಅವರು ಈ ಟೀಚರ್ಗೆ ಒಂದು ಇನ್ಸ್ಟ್ರಕ್ಷನನ್ನು ಕೊಡಕ್ಕೆ ಬರೋದಿಲ್ಲ ಅಂಥೇಳಿ ತಿಳ್ಕೊಂಬಿಡ್ತಾರೆ. ಅದಕ್ಕಾಗಿ ಈ ಟಾಪಿಕ್ಕನ್ನು ನಾನು ಚೂಸ್ ಮಾಡ್ಕೊಂಡಿದ್ದು. ಬಿ ರೆಡಿ ಫಾರ್ ದಿ ಕ್ಲಾಸ್, ಬಿ ಅಂತ ವರ್ಡ್ ಯೂಸ್ ಮಾಡು, ರೆಡಿಯಾಗಿ ಇರಿ ಅಂತ ಅಂದಾಗ. ಟು ಬಿ ಅಂದ್ರೆ ಟು ಬಿ ಫಾರ್ಮ್, ಅದು ಬಿ ರೆಡಿ ಫಾರ್ ದಿ ಕ್ಲಾಸ್, ಲೈಕ್ ದಿಸ್. ಟೇಕ್ ಔಟ್ ಯುವರ್ ಬುಕ್ಸ್, ಟೇಕ್ ಔಟ್ ಯುವರ್ ಬುಕ್ಸ್. ಟೇಕ್ ಯುವರ್ ಬುಕ್ಸ್ ಅಂದ್ರೂ ಓಕೆ, ಟೇಕ್ ಔಟ್ ಯುವರ್ ಬುಕ್ಸ್ ಅಂದ್ರೆ ಇನ್ನಷ್ಟು ಫಾರ್ಮಲ್ ಆಗತ್ತದ, ಅದು ಫಾರ್ಮಲ್ ಲ್ಯಾಂಗ್ವೇಜ್. ಟೇಕ್ ಔಟ್ ಯುವರ್ ಬುಕ್ಸ್, ಅವರು ಬ್ಯಾಗ್ನಲ್ಲಿ ಇಟ್ಟಿರ್ತಾರೆ, ಅದಕ್ಕೆ ಟೇಕ್ ಔಟ್ ಯುವರ್ ಬುಕ್ಸ್ ಅಂತ ಹೇಳ್ಬೋದು. ಇಡದೇ ಬ್ಯಾಗ್ನಲ್ಲಿ ಏನು ಇರದೇ ಇದ್ರೂ ಸಹಿತ ನೀವು ಟೇಕ್ ಔಟ್ ಯುವರ್ ಬುಕ್ಸ್ ಅಂತಲೂ ಹೇಳ್ಬೋದು, ಲೈಕ್ ದಿಸ್. ಓಪನ್ ಬುಕ್ ಎಟ್ ಪೇಜ್ 50, ಓಪನ್ ಯುವರ್ ಬುಕ್ ಎಟ್ ಪೇಜ್ 50. ಈಗ ಹೇಳ್ತಿರ್ತಾರೆ ನೋಡ್ರಿ, ಇದನ್ನು ತಪ್ಪು ಮಾತಾಡ್ತಿರ್ತಾರೆ ಭಾಳ ಜನ. ಓಪನ್ ಯುವರ್ ಬುಕ್ ಪೇಜ್ ನಂಬರ್ 50 ಅಂತಾರೆ, ಓಪನ್ ಯುವರ್ ಬುಕ್
ಪೇಜ್ ನಂಬರ್ 50 ಇಲ್ಲಿ ಯಾಟ್ ಬಿಟ್ಬಿಡ್ತಾರ. ಟರ್ನ್ ಟು ಪೇಜ್ 60 ಅಲ್ಲಿ ಇನ್ನೊಂದು ಕಡೆಗೆ ಎಲ್ಲಾದ್ರೂ ಬರೆದಿರ್ಬೋದು ಅದನ್ನ. ಟರ್ನ್ ಟು ಪೇಜ್ 60, 70, 65 ಯಾವುದಾದ್ರೂ ಹಿಂಗೂ ಮಾತಾಡ್ಬೋದು. ಟರ್ನ್ ಪೇಜ್ 60 ಅಲ್ಲಿ ಪ್ರಿಪೋಸಿಷನ್ ಅನ್ನು ಯೂಸ್ ಮಾಡ್ತಿರೋದಿಲ್ಲ. ಹೆಂಗೆ ಹೇಳ್ಬೇಕು ಅದಕ್ಕೆ? ಓಪನ್ ಅದನ್ನು ಹೇಳುವಾಗ ಹೇಗೆ ಹೇಳ್ಬೇಕು? ಓಪನ್ ಯುವರ್ ಬುಕ್ ಎಟ್ ಪೇಜ್ 50. ಪೇಜ್ 50 ತೆಗಿರಿ ಅಂತ ಹೇಳ್ತಿರ್ತೀರಲ್ಲ, ಈ ಒಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಬೇಕು. ಓಪನ್ ಯುವರ್ ಬುಕ್ ಎಟ್ ಪೇಜ್ 50. ಈಗ ನೋಡ್ರಿ ಎಲ್ಲ ವರ್ಬ್ದಿಂದಾನೇ ಸ್ಟಾರ್ಟ್ ಆಗಿದಾವೆ. ಬಿ ಅನ್ನೋದು ವರ್ಬ್ ಫಾರ್ಮ್, ಟೇಕ್, ಓಪನ್, ಪೇ ಎಲ್ಲ ಏನು ಇಂಪೆರೇಟಿವ್ ಸೆಂಟೆನ್ಸ್ ಅನ್ನ ನೀವು ಏನು ಯೂಸ್ ಮಾಡ್ತಿರ್ತೀರಿ ಅದಕ್ಕೆ ಸರಿಯಾದಂಥ ಭಾವನೆಯನ್ನ ಬರೋ ಹಾಗೆ ವರ್ಡ್ಸ್ ಅನ್ನ ಯೂಸ್ ಮಾಡ್ತಿರ್ತೀರಿ. ಒಮ್ಮೊಮ್ಮೆ ಪ್ಲೀಸ್ ಓಪನ್ ಯುವರ್ ಬುಕ್ ಎಟ್ ಪೇಜ್ 50 ಅಂತೀರಿ, ಪ್ಲೀಸ್ ಟೇಕ್ ಔಟ್ ಯುವರ್ ಬುಕ್ಸ್ ಅಂತೀರಿ. ಈ ಥರನೂ ಪ್ಲೀಸ್ ಯೂಸ್ ಮಾಡ್ಬೋದು. ಬಟ್ ಅದು ಏನಂತ ಕನ್ಸಿಡರ್ ಆಗುತ್ತಾ? ಇಂಪೆರೇಟಿವ್ ಸೆಂಟೆನ್ಸ್ ಇಸ್ ಎ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ರಿಕ್ವೆಸ್ಟ್ ಆಲ್ಸೋ. ಅದಕ್ಕೆ ಪ್ಲೀಸ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡ್ತೀವಿ ನಾವು. ಪೇ ಅಟೆನ್ಷನ್ ನೋಡ್ರಿ, ಗಮನ ಕೊಡ್ರಿ, ಈ ಕಡೆ ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಿರ್ತೀವಲ್ಲ, ಪೇ ಅಟೆನ್ಷನ್ ಹಿಂಗೂ ಹೇಳ್ಬೋದು. ಕೀಪ್ ಕ್ವಾಯಟ್ ಇದು ಬೇರೆ. ಲಿಸನ್ ಕೇರ್ಫುಲಿ ಅಂತಾನು ಹೇಳ್ಬೋದು, ಪೇ ಅಟೆನ್ಷನ್ ಅಂತಾನು ಹೇಳ್ಬೋದು. ಕೀಪ್ ಕ್ವಾಯಟ್ ಅಂತೀವಿ, ಸೈಲೆಂಟ್ ಆಗಿರ್ರಿ ಅಂತ. ಕೀಪ್ ಸೈಲೆನ್ಸ್ ಅಂತಾನು ಹೇಳ್ಬೋದು ನೀವು. ಕೀಪ್ ಕ್ವಾಯಟ್ ಅಂತಾನು ಹೇಳ್ಬೋದು. ಕ್ವಾಯಿಟ್ ಅಲ್ಲ, QUIET ಇದು, QUIT. ಅದು ಇನ್ನೊಂದು ವರ್ಡ್ ಇದೆ ಕ್ವಾಯಿಟ್, ಅದು ಕಂಪ್ಲೀಟ್ ಅಂತ, ಕಂಪ್ಲೀಟ್ಲಿ. ಕ್ವೈಟ್ ರೆಲೆವೆಂಟ್ ಅಂತಾರ, ಅಂದ್ರೆ ಕಂಪ್ಲೀಟ್, ಪೂರ್ಣವಾಗಿ ಸಮಂಜಸವಾಗಿರೋದು. ಕ್ವೈಟ್ ಇದು ಬೇರೆ, ಇದು ಬೇರೆ. ಈಗ ಬಹಳಷ್ಟು ಇಂಗ್ಲಿಷ್ ಮಾತಾಡೋರು ಹೇಗೆ ಪ್ರೊನೌನ್ಸ್ ಮಾಡ್ತಾರಂದ್ರೆ ಅದನ್ನ ಕೀಪ್ ಕ್ವೈಟ್ ಅಂತಿರ್ತಾರೆ. ಕ್ವೈಟ್ ಅಲ್ಲ, ಕೀಪ್ ಕ್ವಾಯಟ್, ಲೈಕ್ ಕೀಪ್ ಕ್ವಾಯಟ್. ಓಕೆ, ಕೀಪ್ ಕ್ವೈಟ್ ಅಲ್ಲ, ಕ್ವೈಟ್ ಮೀನ್ಸ್ ಇದು ಬೇರೆ. ಈ ಕಡೆ ಜಂಪ್ ಆಗಿರ್ತತಲ್ಲ, ಅದ್ರ ಮೀನಿಂಗ್ ಚೇಂಜ್ ಆಗುತ್ತದೆ. ಹೋಮೋಫೋನ್ ಇದು, ಹೋಮೋಫೋನ್. ಓಕೆ, ವರ್ಡ್ಸ್ ಆರ್ ಪ್ರೊನೌನ್ಸಿಯೇಷನ್ ಈಸ್ ಸೇಮ್, meaning and spellings are different, like this. That is called homophones. Pay attention, keep quiet, listen carefully. ನೀವು ಕೆಲವೊಂದಿಷ್ಟು ಜನ ಹೇಗೆ ಹೇಳ್ತಿರ್ತಾರೆ ಅಂದ್ರೆ ಲಿಸನ್ ಟು ಕೇರ್ಫುಲಿ ಅಂತಿರ್ತಾರೆ, ಟು ಯೂಸ್ ಮಾಡ್ತಿರ್ತಾರೆ. ಕೆಲವೊಬ್ರು ಯೂಸ್ ಮಾಡ್ತಿರ್ತಾರೆ ಈ ಥರ. ಅವುಗಳನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಬೇಕು. ಬಿ ರೆಡಿ ಫಾರ್ ದಿ ಕ್ಲಾಸ್, ಟೇಕ್ ಔಟ್ ಯುವರ್ ಬುಕ್ಸ್, ಓಪನ್ ಯುವರ್ ಬುಕ್ ಎಟ್ ಪೇಜ್ 50, pay attention, keep quiet, listen carefully, like this. Next, keep quiet. ಇದನ್ನ ರಿಪೀಟ್ ಆಗಿದೆ, ಇರಲಿ. ಕೀಪ್ ಕ್ವಾಯಟ್. ರಿಪೀಟ್ ಆಫ್ಟರ್ ಮೀ. ಒಂದೊಂದು ಏನು ರಿಪೀಟ್ ಆಗಿರ್ಬೋದು, ಅವು ಇನ್ನಿಷ್ಟು ನೆನಪಿಟ್ಕೊಳಕ್ ಚಲೋ ಆಗುತ್ತೆ. ರಿಪೀಟ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ರಿಪೀಟ್ ಆಫ್ಟರ್ ಮೀ ಅಂತಾರೆ. ರಿಪೀಟ್ ಆಫ್ಟರ್ ಮೀ ಅಂದ್ರೆ ನಾ ಹೇಗೆ ಹೇಳ್ತೀನಿ ಹಂಗೆ ರಿಪೀಟ್ ಮಾಡ್ರಿ ಅಂತ. ನಾ ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ರಪ್ಪ ಅಂತಿರಲ್ಲ ನೀವು, ಹಾಗೆ ನೀವು ರಿಪೀಟ್ ಆಫ್ಟರ್ ಮೀ ಅಂತ ಹೇಳು. ರಿಪೀಟ್ ಆಫ್ಟರ್ ಮೀ, ರೀಡ್ ಆಫ್ಟರ್ ಮೀ, ಲೈಕ್ ದಿಸ್. ರಿಪೀಟ್ ಆಫ್ಟರ್ ಮೀ ಅಂತ ಹೇಳು, ರಿಪೀಟ್ ಮಾಡ್ರಿ. ನಾ ಈಗ ಒಂದು ಏನು ಪೋಯಮನ್ನು ಓದ್ತೀನಿ, ನಾ ಓದಿದ ನಂತರ ನೀವು ಓದ್ರಿ ಅಂತ ಹೇಳ್ತಿರಲ್ಲ, ಅದಕ್ಕೆ ರಿಪೀಟ್ ಆಫ್ಟರ್ ಮೀ ಅಂತ ಹೇಳ್ತೀವಿ. ರೀಡ್ ಅಲೌಡ್, ರೀಡ್ ಲೌಡ್ಲಿ ಈಸ್ನು ಕರೆಕ್ಟ್. ಲೌಡ್ಲಿ ಅನ್ನೋದು ಅವಾಯ್ಡ್ ಮಾಡ್ರಿ. ರೀಡ್ ಅಲೌಡ್ ಅಂತ ಹೆಚ್ಚು ಯೂಸ್ ಮಾಡ್ಬೇಕು. ರೀಡ್ ಅಲೌಡ್, ರೀಡ್ ಸೈಲೆಂಟ್ಲಿ, ಸ್ಪೀಕ್ ಕ್ಲಿಯರ್ಲಿ. ಕೆಲವೊಂದಿಷ್ಟು ಎಲ್ರಿಗೂ ಗೊತ್ತಿದ್ದು ಇರುವಂತನ ಬರ್ದು ನಾನು ಇರುವಂಥವು, ಆದರೂ ಸಹಿತ ಒಮ್ಮೊಮ್ಮೆ ನೀವು ಕರೆಕ್ಟಾಗಿ ವರ್ಡ್ಸನ್ನು ಯೂಸ್ ಮಾಡ್ರಿ. ರೀಡ್ ಸೈಲೆಂಟ್ಲಿ, ಸ್ಪೀಕ್ ಕ್ಲಿಯರ್ಲಿ, ಲೈಕ್ ದಿಸ್. ಅಂಡರ್ಲೈನ್ ದ ಇಂಪಾರ್ಟೆಂಟ್ ವರ್ಡ್ಸ್ ಅಂತಿರ್ತಾರೆ. ಇಂಪಾರ್ಟೆಂಟ್ ವರ್ಡ್ಸನ್ನು ಅಂಡರ್ಲೈನ್ ಮಾಡ್ರಿ. ಅಂಡರ್ಲೈನ್ ದ ಇಂಪಾರ್ಟೆಂಟ್ ವರ್ಡ್ಸ್ ಆದರೂ ಅಂತ ಹೇಳ್ಬೋದು ನೀವು. ಅಂಡರ್ಲೈನ್ ದ ಕೀ ಪಾಯಿಂಟ್ಸ್ ಅಂತಾದರೂ ಹೇಳ್ಬೋದು. ಓಕೆ, ಕೀ ಪಾಯಿಂಟ್ಸ್ ಅಂತಾನು ಹೇಳ್ಬೋದು. ಅಂಡರ್ಲೈನ್ ದ ಕೀ ಸೆಂಟೆನ್ಸಸ್ ಅಂತಾನು ಇದನ್ನು ಮಾಡ್ಬೋದು. ಯಾವುದು ಅಲ್ಲಿ ಏನು ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇರ್ತೀರಿ ಅದನ್ನು ಹೇಳಬೇಕು. ಕಾಪಿ ದಿಸ್ ಸೆಂಟೆನ್ಸ್. ಕಾಪಿ ದಿಸ್ ಅಂದ್ರೆ ಈ ಸೆಂಟೆನ್ಸನ್ನು ಕಾಪಿ ಬರೀರಿ ಅಂತಂದ. ಟೇಕ್ ಡೌನ್, ರೈಟ್ ಡೌನ್, ಜಾಟ್ ಡೌನ್, ಈ ಥರ. ಕಾಪಿ ದಿಸ್ ಸೆಂಟೆನ್ಸ್. ಥಿಂಕ್ ಕೇರ್ಫುಲಿ. ಯಾರಿಗಾದರೂ ಹೇಳ್ತಿರ್ತೀರಿ, ನೀವು ಏನಾದರೂ ಅಡ್ವೈಸ್ ಮಾಡ್ತಿರ್ತೀರಿ,
ಥಿಂಕ್ ಕೇರ್ಫುಲಿ, ಸರಿಯಾಗಿ ವಿಚಾರ ಮಾಡಪ್ಪ, ಹುಷಾರಾಗಿ ಎಚ್ಚರಿಕೆಯಿಂದ ಹುಷಾರು ಮಾಡು ಅಂತ ವಿಚಾರ ಮಾಡು ಸಾರಿ ಅಂತ ಹೇಳಬೇಕಾದ್ರೆ ಥಿಂಕ್ ಕೇರ್ಫುಲಿ, ಥಿಂಕ್ ವೈಸ್ಲಿ, ಈ ಥರ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಿರ್ಬೇಕು ಅವ್ರಿಗೆ. ಥಿಂಕ್ ಕರೆಕ್ಟ್ಲಿ ಅನ್ನೋದು ಓಕೆ, ಆದರೆ ಹೆಚ್ಚು ಇವು ಫಾರ್ಮಲ್ ವರ್ಡ್ಸ್ ಅನ್ನ ಯೂಸ್ ಮಾಡೋದು ಭಾಳ ಒಳ್ಳೆಯದು. ಥಿಂಕ್ ಕರೆಕ್ಟ್ಲಿ ಇಸ್ ಓಕೆ, ಬಟ್ ಅದ್ರ ಬದಲಾಗಿ ಥಿಂಕ್ ವೈಸ್ಲಿ, ಥಿಂಕ್ ಕೇರ್ಫುಲಿ ಅಂತಂದ್ರೆ ನಿಮ್ಮ ಇಂಗ್ಲೀಷು ಸ್ವಲ್ಪ ಫ್ಲೂಯೆಂಟ್ ಆಗುತ್ತಾ, ದೆನ್ ಏನಾಗುತ್ತಾ ಫಾರ್ಮಲ್ ಆಗಿ ಬಳಕೆ ಆಗುತ್ತಾ. ಫಾರ್ಮಲ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇನ್ನು ಕ್ಲಾಸ್ ರೂಮ್ದಲ್ಲಿ. ನೆಕ್ಸ್ಟ್ ಆಸ್ಕಿಂಗ್ ಕ್ವಶನ್ಸ್. ಈಗ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಕೇಳ್ತಿರ್ತಾರೆ ನೀವು ಇನ್ ದ ಮಿಡಲ್ ಆಫ್ ದಿ ಕ್ಲಾಸ್. ಡು ಯು ಅಂಡರ್ಸ್ಟ್ಯಾಂಡ್, ಡು ಯು ಫಾಲೋ ಮೀ, ಹಿಂಗೂ ಹೇಳ್ತಿರ್ತಾರೆ. ಡು ಯು ಫಾಲೋ ಮೀ ಅಂತಿರ್ತಾರ, ಡು ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿರ್ತಾರ. ಈಗ ಇದು ಸೇಮ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಬಟ್ ಇನ್ಸ್ಟ್ರಕ್ಷನ್ ಕೊಡುವಾಗ ಎರಡೂ ಒಂದೇ ಅರ್ಥವನ್ನ ಕೊಡ್ತಿರ್ತಾವ. ನಿಮ್ಗೆ ಅರ್ಥ ಆಯ್ತಾ ಅಂತ ಕೇಳ್ಬೇಕಾದ್ರೆ ಡು ಯು ಅಂಡರ್ಸ್ಟ್ಯಾಂಡ್ ಅಂತನೂ ಕೇಳ್ತಾರ, ಅಥವಾ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಅರ್ಥದಲ್ಲಿ ಇರ್ತದೆ ಫಸ್ಟ್ ಒನ್. ಸೆಕೆಂಡ್ ಒನ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳಿದಾಗ ಅದರದ್ದು ಅರ್ಥ ಏನಾಗಿರ್ತದೆ ಅಂದ್ರೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ, ನಿಮಗೆ ಅರ್ಥ ಆಯ್ತಾ ಅಂತ ಅರ್ಥ. ಇಲ್ಲಿ ಡು ಯು ಅಂಡರ್ಸ್ಟ್ಯಾಂಡ್ ಅಂದ್ರೆ ನಿಮಗೆ ಅರ್ಥ ಆಯ್ತಾ ಅಂತನೂ ಅರ್ಥ, ಇನ್ನೊಂದು ನಾ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಅಂತನೂ ಅರ್ಥ. ಎರಡೂ ಮೀನಿಂಗ್ ಇದೆ ಇಲ್ಲಿ. ಇಲ್ಲಿ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ, ತಿಳ್ಕೊಂಡ್ರಾ ಅಂತಿರ್ತಾರಲ್ಲ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ನಾನು ಕೇಳಿದ್ದೀನಿ ಬಹಳಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತಾರ, ಡಿಡ್ ಯು ಅಂಡರ್ಸ್ಟ್ಯಾಂಡಿಂಗ್ ಅಂತಿರ್ತಾರ. ನೋ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ಡು ಯು ಅಂಡರ್ಸ್ಟ್ಯಾಂಡ್, ಡು ಯು ಅಂಡರ್ಸ್ಟ್ಯಾಂಡ್. ಈಗ ಇನ್ನೊಂದು ಸೆಂಟೆನ್ಸ್ ಅನ್ನು ಬಳಸ್ತಾರೆ, ಹ್ಯಾವ್ ಯು ಅಂಡರ್ಸ್ಟುಡ್ ಅಂತ ಬಳಸ್ತಿರ್ತಾರೆ. ಅದನ್ನ ಅವಾಯ್ಡ್ ಮಾಡ್ಬೇಕು. ಹ್ಯಾವ್ ಯು ಅಂಡರ್ಸ್ಟುಡ್ ಅನ್ನೋದು ತಪ್ಪು. ಸೆಂಟೆನ್ಸ್ ಏನು ಕರೆಕ್ಟ್, ಏನು ಗ್ರಾಮೆಟಿಕಲ್ ಆಗಿ ಸೆಂಟೆನ್ಸ್ ಕರೆಕ್ಟ್, ಆದರೆ ಕ್ಲಾಸ್ ರೂಮ್ದಲ್ಲಿ ಆ ಥರ ಕ್ವಶನ್ನು ಕೇಳಬಾರ್ದು. ಅದು ಇನ್ಫಾರ್ಮಲ್. ಅದು ಆ್ಯಕ್ಚುಲಿ ಫಾರ್ಮಲ್ ಆಗಿ ಏನಾಗಿರ್ತದೆ ಅಂದ್ರೆ ಅದು ಡು ಯು ಅಂಡರ್ಸ್ಟ್ಯಾಂಡ್, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ಬೇಕು. ಡಿಡ್ ಯು ಗೆಟ್ ಇಟ್ ಅಂತನೂ ಓಕೆ. ಡಿಡ್ ಯು ಫಾಲೋ ಮೀ, ಡು ಯು ಫಾಲೋ ಮೀ ಆಲ್ಸೋ ಓಕೆ. ಹೂ ನೋಸ್ ದ ಆನ್ಸರ್ ಹೇಳ್ತಿರ್ತಾರಲ್ಲ, ಇದಕ್ಕೆ ಉತ್ತರ ಯಾರಿಗೆ ಗೊತ್ತಪ್ಪ ಉತ್ತರ? ಹೂ ನೋಸ್ ದಿಸ್, ಹೂ ನೋಸ್ ಆನ್ಸರ್ ಟು ದಿಸ್ ಕ್ವಶನ್. ಈ ಪ್ರಶ್ನೆಗೆ ಉತ್ತರ ಯಾರಿಗೆ ಗೊತ್ತು, ಯಾರು ಹೇಳ್ತೀರಿ ಅಂತ ಹೇಳಿದಾಗ, ಯಾರು ಹೇಳ್ತೀರಿ ಅಂತ ನೀವು ಕೇಳ್ಬೇಕಾದ್ರೂ ಹೂ ನೋಸ್ ದ ಆನ್ಸರ್ ಅಂತ ಹೇಳ್ಬೇಕು. ಯಾರಿಗೆ ಗೊತ್ತು ಅಂತ ನೀವು ಹೇಳ್ಬೇಕಾದ್ರೂ ಇದನ್ನೇ ಯೂಸ್ ಮಾಡ್ಬೋದು. ಹೂ ನೋಸ್ ದ ಆನ್ಸರ್ ಟು ದಿಸ್ ಕ್ವಶನ್. ಓಕೆ, ಆರ್ ಹೂ ಕ್ಯಾನ್ ಆನ್ಸರ್ ಟು ದಿಸ್ ಕ್ವಶನ್ ಅಂತಾನೂ ಹೇಳ್ಬೋದು. ಅದನ್ನ ಮುಂದೆ ಬರ್ತೀನಿ ಇನ್ನೊಂದು ಸ್ಲೈಡ್ನಲ್ಲಿ. ಹೂ ಕ್ಯಾನ್ ಆನ್ಸರ್ ಟು ದಿಸ್ ಕ್ವಶನ್ ಅಂತಾನೂ ಹೇಳ್ಬೋದು ಲೈಕ್ ದಿಸ್. ಹೂ ನೋಸ್ ದಿ ಆನ್ಸರ್, ಹೂ ನೋ ಅಂತ ಬಹಳಷ್ಟು ಟೀಚರ್ಸ್ ಏನ್ ಮಾಡ್ತಿರ್ತಾರ, ಹೂ ನೋ ದಿ ಆನ್ಸರ್ ಅಂತಿರ್ತಾರ. ಹೂ ನೋಸ್, ಎಸ್ ಆ್ಯಡ್ ಆಗುತ್ತೆ, ಹೂ ನೋಸ್ ದಿ ಆನ್ಸರ್. ಇಂಡಿವಿಜುವಲ್ ಆಗಿ ಕೇಳ್ತಿರ್ತಾರೆ ಅಲ್ಲಿ ನೀವು. ಹಾಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್, ಯಾವ್ದಾದ್ರೂ ಒಂದು ವರ್ಡ್ ಹೇಳ್ತೀರಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್, ಈ ವರ್ಡ್ ಮೀನಿಂಗ್ ಏನು, ಪದದ ಅರ್ಥ ಏನು, ಹಿಂಗೂ ಹೇಳ್ಬೋದು. ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ದಿಸ್ ವರ್ಡ್ ಮೀನ್, ಹಿಂಗೂ ಹೇಳ್ಬೋದು. ವಾಟ್ ಡಸ್ ದಿಸ್ ವರ್ಡ್ ಮೀನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್, ವಾಟ್ ಡಸ್ ದಿಸ್ ವರ್ಡ್ ಸಜೆಸ್ಟ್, ವಾಟ್ ಡಸ್ ದಿಸ್ ವರ್ಡ್ ಇಂಡಿಕೇಟ್, ಹಿಂಗೂ ಹೇಳ್ಬೋದು. ನೋಡ್ರಿ, ಡು ಯು ಅಂಡರ್ಸ್ಟ್ಯಾಂಡ್, ಡಿಡ್ ಯು ಅಂಡರ್ಸ್ಟ್ಯಾಂಡ್, ಹೂ ನೋಸ್ ದಿ ಆನ್ಸರ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್, ಲೈಕ್ ದಿಸ್. ನೆಕ್ಸ್ಟ್, ಕ್ಯಾನ್ ಯು ರೀಡ್ ದ ನೆಕ್ಸ್ಟ್ ಲೈನ್. ಇನ್ನೊಬ್ರಿಗೆ ಹೇಳ್ತಿರ್ತಾರಲ್ಲ, ಕ್ಯಾನ್ ಯು ರೀಡ್ ದ ನೆಕ್ಸ್ಟ್ ಲೈನ್, ಕುಡ್ ಯು ರೀಡ್ ದ ನೆಕ್ಸ್ಟ್ ಲೈನ್. ಕ್ಯಾನನ್ನು ಯೂಸ್ ಮಾಡ್ಬೋದು, ಕುಡ್ನು ಯೂಸ್ ಮಾಡ್ಬೋದು. ಆದ್ರೆ ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಇದು ಹೆಚ್ಚು ಪೊಲೈಟ್ ಆಗಿರ್ತದೆ. ಕುಡ್ ಅನ್ನ ಬಳಸಿದಾಗ ಹೆಚ್ಚು ಪೊಲೈಟ್ ಆಗಿ ಹೇಳ್ತಿರ್ತಾನೆ. ಕ್ಯಾನ್ ಅನ್ನ ಬಳಸಿದಾಗ ಅದಕ್ಕಿಂತ ಸ್ವಲ್ಪ ಪೊಲೈಟ್ನೆಸ್ ಕಡಿಮೆ ಇರ್ತದೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಎರಡನ್ನು ಯೂಸ್ ಮಾಡ್ಬೋದು. ಕ್ಯಾನ್ ಯು ರೀಡ್ ದ ನೆಕ್ಸ್ಟ್ ಲೈನ್, ಕುಡ್ ಯು ರೀಡ್ ದ ನೆಕ್ಸ್ಟ್ ಲೈನ್ ಅಂತಾನು ಹೇಳ್ಬೋದು. ಸಿ, ವೈ ಡು ಯು ಥಿಂಕ್ ಸೋ, ನೀವು ಮಿಡಲ್ ಆಗಿ ಕನ್ನಡದಲ್ಲಿ ಹೇಳ್ತಿರ್ತೀರಿ ಅಥವಾ ಇಂಗ್ಲಿಷ್ನಲ್ಲೇನೂ ಹೇಳ್ತಿರ್ಬೋದು. ವೈ ಡು ಯು ಥಿಂಕ್ ಸೋ.
ನೀ ಹಿಂಗ್ಯಾಕೆ ವಿಚಾರ ಮಾಡ್ತಿ, ಹಿಂಗ್ಯಾಕೆ ವಿಚಾರ ಮಾಡ್ತಿದೆ ಅಂತ ಹೇಳ್ತಿರ್ತೀರಲ್ಲ, ಅವಾಗ ಈ ಕ್ವಶನನ್ನು ಯೂಸ್ ಮಾಡಬೇಕು. ವೈ ಡೂ ಯು ಥಿಂಕ್ ಸೊ, ನೀ ಹಂಗೆ ಯಾಕೆ ವಿಚಾರ ಮಾಡ್ತೀರಿ, ಆ ವೇದಲ್ಲಿ ಯಾಕೆ ವಿಚಾರ ಮಾಡ್ತಿ ಅಂತ ಕೇಳುವಾಗೂ ಇದನ್ನೇ ಯೂಸ್ ಮಾಡ್ಬೇಕು. ಏನಾದರೂ ಆನ್ಸರ್ ಕೊಡ್ತಾರ, ಅವಾಗ ನೀ ಆನ್ಸರನ್ನು ಹಾಗೆ ಯಾಕೆ ವಿಚಾರ ಮಾಡಿದ್ಯಾ ಅಂತ ಕೇಳಬೇಕಾದ್ರೆ ವೈ ಡೂ ಯು ಥಿಂಕ್ ಸೊ, ವೈ ಡೂ ಯು ಥಿಂಕ್ ಲೈಕ್ ದಿಸ್ ಅಂದ್ರೂ ಓಕೆ. ಲೈಕ್ ದಿಸ್ ಅನ್ನೋದು ಒಂದು ಕಾಮನ್ ಏನು ಪದಗಳವು, ಓಕೆ. ಬಟ್ ವೈ ಡೂ ಯು ಥಿಂಕ್ ಸೊ ಇಸ್ ಮೋರ್ suitable, okay. Why do you think so, what happens next, what happened next. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ದಲ್ಲಿದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿದೆ. ನೆಕ್ಸ್ಟ್ ಏನಾಗುತ್ತಾ, ಆಗುತ್ತಾ ಅಂತ ಹೇಳ್ಬೇಕಾದ್ರೆ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಹೇಳ್ಬೇಕು. ಏನಾಗುತ್ತಾ ಮುಂದ ಅಂತ ಹೇಳಿ. ಏನಾಯಿತು ಅಂತಂದ್ರೆ ಮುಂದೆ ಏನಾಯಿತು ಅಂತ ಹೇಳಿದಾಗ ವಾಟ್ ಹ್ಯಾಪನ್ಡ್ ನೆಕ್ಸ್ಟ್ ಅಂತ ಹೇಳ್ಬೇಕು. ನಾ ಯಾಕೆ ಇದನ್ನ ಇಷ್ಟು ಈಜಿ ಇದ್ರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಳಸುವಾಗ ಕನ್ಫ್ಯೂಷನ್ ಆಗತ್ತೆ ನಿಮಗೆ. ಅಲ್ಲಿ ಇಮಿಡಿಯೇಟ್ ಆಗಿ ಏನಂತ ಹೇಳ್ತಿರ್ತೀರಿ ನೀವು, ಕನ್ನಡದಲ್ಲಿ ಏನಂತ ಅನ್ಕೊಂಡಿರ್ತೀರಿ ಅಂದ್ರೆ ಏನಾಯ್ತು ನೆಕ್ಸ್ಟ್ ಅಂತ ಕೇಳಿರ್ತೀರಿ, ಕನ್ನಡದಲ್ಲಿ ಅನ್ಕೊಂಡಿರ್ತೀರಿ ಮನಸ್ಸಿನಲ್ಲಿ, ನಾನು ಇದನ್ನ ಇಂಗ್ಲಿಷ್ನಲ್ಲಿ ಮಾತಾಡಬೇಕು. ಅಥವಾ ನೀವು ಕನ್ನಡದಲ್ಲಿ ಏನು ಅನ್ಕೊಂಡಿರ್ತೀರಿ ಅಂದ್ರೆ ಏನಾಯ್ತು ನೆಕ್ಸ್ಟು ಅಂತೇಳಿ ಇಂಗ್ಲಿಷ್ನಲ್ಲಿ ಇದನ್ನ ಏನಂತೀರಿ ಅಂದ್ರೆ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತೀರಿ. ಆದ್ರೆ ನೀವು ಕನ್ನಡದಲ್ಲಿ ವಿಚಾರ ಮಾಡಿದ್ದು ಈ ಸೆಂಟೆನ್ಸ್, ನೀವು ಇಂಗ್ಲಿಷ್ನಲ್ಲಿ ಮಾತಾಡಿದ್ದು ಈ ಸೆಂಟೆನ್ಸ್, ಹಿಂಗಾಗ್ತಿರ್ತದ. ಏನು ಆಗುತ್ತದೆ, ಮುಂದೆ ಏನು ಆಗುತ್ತದೆ ಅಂತ ಹೇಳ್ಬೇಕಾದ್ರೆ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಹೇಳ್ಬೇಕು. ಮುಂದೆ ಏನು ಆಯಿತು ಅಂತ ಹೇಳ್ಬೇಕಾದ್ರೆ ವಾಟ್ ಹ್ಯಾಪನ್ಡ್ ನೆಕ್ಸ್ಟ್ ಅಂತ ಹೇಳ್ಬೇಕು. ಟೆನ್ಸ್ ಗೊತ್ತಿದ್ರೆ ಗೊತ್ತಾಗ್ತಾ ಹೋಗ್ತದೆ ಈಸಿಯಾಗಿ. ಏನು ಅವಸರವಾಗಿ ಮಾತಾಡುವಾಗ ಇಂಥವು ಕಾಮನ್ ಮಿಸ್ಟೇಕ್ಸ್ ಆಗ್ತಿರ್ತಾವ. ಓಕೆ, ಬರುವಂಥ ಏನು ಇಂಗ್ಲೀಷ್ ಬರುವಂಥ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗ್ತದೆ. ಇದು ನಮ್ಮ ಇನ್ಸ್ಟ್ರಕ್ಷನ್ಸ್ ಒಮ್ಮೊಮ್ಮೆ ಕನ್ಫ್ಯೂಷನ್ ಆಗಿಬಿಡ್ತಾವೆ. ಅದಕ್ಕೆ ಅವರು ಒಮ್ಮೊಮ್ಮೆ ಸೈಲೆಂಟ್ ಆಗಿಬಿಡ್ತಾರೆ ಸ್ಟೂಡೆಂಟ್, ಏನು ಹೇಳ್ತಾ ಇದ್ದಾರೆ ಇವರು ಅಂತೇಳಿ. ಓಕೆ, ನಮಗೆ ಆನ್ಸರ್ ಹೇಳ್ರಿ ಅಂತ ಹೇಳ್ತಾ ಇದ್ದಾರೋ ಅಥವಾ ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೋ ಅನ್ನೋದು ಏನು ಸಮ್ ಸ್ಟೂಡೆಂಟ್ಸ್ ಗೆಟ್ ಕನ್ಫ್ಯೂಸ್ಡ್. ವಾಟ್ ಡಸ್ ಫಿಯರ್ಸ್ ಮೀನ್ಸ್ ಅಂತಿರ್ತಾರೆ ಒಬ್ಬೊಬ್ರಿಗೆ. ಇಟ್ ಡಸ್ ಬಂದಾಗ ಅದು ಎಸ್ ಈಸ್ ನಾಟ್ ಆ್ಯಡೆಡ್ ಟು ದ ವರ್ಬ್. ಓಕೆ, ಫಿಯರ್ಸ್ ಮೀನ್ ಯಾವುದೋ ಒಂದು ಸಿಂಪಲ್ ಏನೋ ಮೀನಿಂಗ್ ಕೇಳ್ತಿರ್ತೀರಲ್ಲ ನೀವು. ಫಿಯರ್ಸ್ ಅಂದ್ರೆ ವೈಲೆಂಟ್, ಸ್ಟ್ರಾಂಗ್ ಅನ್ನೋ ಅರ್ಥದಲ್ಲಿ. ವಾಟ್ ಡಸ್ ಫಿಯರ್ಸ್ ಮೀನ್, ಯಾವುದಾದ್ರೂ ಒಂದು ವರ್ಡನ್ನು ತಗೊಂಡು ಅದರ ಮೀನಿಂಗನ್ನು ಕೇಳ್ತಿರ್ತೀರಿ. ಯಾವುದೋ ಇರ್ಬೋದು, ವರ್ಡ್ ಇರ್ಬೋದು, ಒಂದು ಕನ್ಸೆಪ್ಟ್ ಇರ್ಬೋದು, ಒಂದು ಟರ್ಮ್ ಇರ್ಬೋದು, ಲೈಕ್ ದಿಸ್ ಡೆಫಿನೇಷನ್ ಇರ್ಬೋದು. ವಾಟ್ ಡಸ್ ಫಿಯರ್ಸ್ ಮೀನ್, ಹೌ ಡು ಯು ಸ್ಪೆಲ್ ಕ್ಯಾಶಲ್, ಇದನ್ನ ಹೆಂಗೆ ಸ್ಪೆಲ್ ಮಾಡ್ತೀಯಪ್ಪ ನೀವು ಹೇಳ್ತಿರ್ತೀವಿ ನೋಡ್ರಿ. ಈಗ ನಾವು ಕೂಡ ಒಮ್ಮೊಮ್ಮೆ ಏನು ಮಾಡ್ತಿರ್ತೀವಿ, ಮಾತಾಡುವಾಗ ಇಮಿಡಿಯೇಟ್ ಆಗಿ ತಪ್ಪಾಗಿ ಆಗ್ತಿರ್ತಾವ. ಬಟ್ ನಾವು ಅದನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ನೋಡ್ರಿ, ಹೌ ಡು ಯು ಸ್ಪೆಲ್ ದಿ ಕ್ಯಾಶಲ್, ಇದನ್ನ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ತೀಯಪ್ಪ ಅಂತ ಕೇಳ್ತೀವಿ. ನಾವು ಕೂಡ ಅಂದಿರ್ತೀವಿ, ಇದನ್ನ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ತೀಯಪ್ಪ ಅಂತ ಕೇಳ್ತೀವಿ ನಾವು. ತಪ್ಪಲ್ಲ ಅದು ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಒಂದೇ ವರ್ಡ್ ಬಳಸಿರಿ ಆದರೂ ತಪ್ಪಾಗಿ ಹೆಂಗೆ ಪ್ರೊನೌನ್ಸ್ ಮಾಡ್ತಿ ಅಂತ ಕೇಳ್ಬೇಕು. ನಾವು ಏನಂತ ಕೇಳ್ತಿರ್ತೀವಿ, ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ತಿ ಅಂತ ಕೇಳ್ತಿರ್ತೀವಿ. ಕನ್ನಡದಲ್ಲಿನೂ ಆ ವರ್ಡನ್ನು ಬಳಸ್ತೀವಿ. ಇಂಗ್ಲೀಷ್ ಒಂದು ವರ್ಡನ್ನು ಕನ್ನಡದಲ್ಲಿ ಹೇಗೆ ಕೇಳ್ತೀವಿ ಅಂದ್ರೆ ಇದನ್ನ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ತೀಯಪ್ಪ ಅನ್ನೋದು, ದ್ಯಾಟ್ ಈಸ್ ಆಲ್ಸೋ ಕರೆಕ್ಟ್, ತಪ್ಪಂತಲ್ಲ ಅದು. ಬಟ್ ಎಕ್ಯುರೇಟ್ ಆಗಿ ಇದನ್ನ ಹೆಂಗೆ ಪ್ರೊನೌನ್ಸ್ ಮಾಡ್ತಿ ಅಂತ ಕೇಳ್ಬೇಕು. ಪ್ರೊನೌನ್ಸಿಯೇಷನ್ ಅಲ್ಲ, ಹೆಂಗೆ ಪ್ರೊನೌನ್ಸ್ ಮಾಡ್ತಿ ಅಂತ ಕೇಳೋದು ಹೆಚ್ಚು ಸೂಟೇಬಲ್. ಸೊ ಹೌ ಡು ಯು, ಇಂಗ್ಲೀಷ್ನಲ್ಲಿ ಅದು ಪೂರ್ತಿಯಾಗಿ ಕೇಳ್ಬೇಕಾದ್ರೆ ಹೌ ಡು ಯು ಸ್ಪೆಲ್ ದಿಸ್ ವರ್ಡ್ ನೀವೇ ಒಮ್ಮೆ ಏನಾಗುತ್ತಾ, ನೀವೇ ಹೇಳ್ತೀರಿ ಹೌ ಡು ಯು ಸ್ಪೆಲ್ ದಿಸ್ ವರ್ಡ್ ಕ್ಯಾಶಲ್ ಅಂತ ನೀವೇ ಪ್ರೊನೌನ್ಸ್ ಮಾಡಿ ಹೇಳ್ಬಿಟ್ಟಿರ್ತೀರಿ. ಅನ್ನೋ ಏನು ಸ್ಪೆಲ್ಲಿಂಗ್ ಮಾಡ್ಬೇಕು, ನೀವು ಸ್ಪೆಲ್ ಮಾಡ್ಬೇಕು ಆ ವರ್ಡ್. ಹೌ ಡು ಯು ಸ್ಪೆಲ್ಲಿಂಗನ್ನು ಹೇಳ್ಬೇಕು, ಅವಾಗ ಪ್ರೊನೌನ್ಸ್ ಮಾಡ್ತಾರ ಅವ್ರು. ಹೌ ಡು ಯು ಸ್ಪೆಲ್ ದಿ ಕ್ಯಾಶಲ್, ಐ ಮೀನ್ ಸಾರಿ, ಇದು ಪ್ರೊನೌನ್ಸಿಗೆ ಸಂಬಂಧಪಟ್ಟಂತಲ್ಲ, ಸ್ಪೆಲ್ಲಿಂಗನ್ನು ಹೇಳೋದು. ಹೌ ಡು ಯು ಸ್ಪೆಲ್ ದ ವರ್ಡ್ ಕ್ಯಾಶಲ್ ಅಂತ ಕೇಳ್ತಾರೆ. ಈ ಕ್ಯಾಶಲ್ ಅನ್ನೋ ವರ್ಡನ್ನು ನೀವು ಹೆಂಗೆ ಸ್ಪೆಲ್ ಮಾಡ್ತೀರಿ, ಐ ಮೀನ್ ಸ್ಪೆಲ್ಲಿಂಗ್ ಏನು ಅಂತ ಕೇಳಿದಂಗೆ. ಇದ್ರದ್ದು ಸ್ಪೆಲ್ಲಿಂಗ್ ಹೇಳು ಅಂತ ಹೇಳಕ ಹೌ ಡು ಯು ಸ್ಪೆಲ್ ದ ವರ್ಡ್ ಕ್ಯಾಶಲ್, ಅವ ಸ್ಪೆಲ್ಲಿಂಗ್ ಹೇಳ್ತಾನ ಅವ. ನೀವು ಕಾಮನ್ ಆಗಿ ಹೆಂಗೆ ಬಳಕೆ ಮಾಡ್ತಿರ್ತೀವಿ ಹೇಳ್ರಿ, ಟೆಲ್ ದ ಸ್ಪೆಲ್ಲಿಂಗ್ಸ್ ಆಫ್ ದಿ ವರ್ಡ್ ಕ್ಯಾಶಲ್. ಇದು ನೋಡು ಭಾಳ ಇನ್ಫಾರ್ಮಲ್ ಆಗಿ ಹೋಗ್ತದೆ ಲ್ಯಾಂಗ್ವೇಜ್, ಅಷ್ಟು ಸೂಟೇಬಲ್ ಅನ್ಸೋದು ಕ್ಲಾಸ್ ರೂಮ್ದಲ್ಲಿ
ನಾವು ಈ ಥರ ಕೇಳಬೇಕಾದ್ರೆ ಅಷ್ಟು ಸುಟೇಬಲ್ ಅಂತ ಅನ್ಸೋದಿಲ್ಲ ಅದು. ಹೌ ಡು ಯು ಸ್ಪೆಲ್ ದ ವರ್ಡ್ ಕ್ಯಾಶಲ್ ಅಂತ ಹಿಂಗೆ ಸ್ಪಷ್ಟವಾಗಿ ಕೇಳಬೇಕು, ಫಾರ್ಮಲ್ ಆಗಿ ಮಾತಾಡಬೇಕು. ನಾವು ಏನಂತ ಕೇಳ್ತಿರ್ತೀವಿ, ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ದಿಸ್ ವರ್ಡ್, ಕಾಮನ್ ಆಗಿ ಬಳಕಾಗುತ್ತೆ. ಇದ್ರದ್ದು ಸ್ಪೆಲ್ಲಿಂಗ್ ಹೇಳು. ಓಕೆ, ವಾಟ್ ಆರ್ ದಿ ಸ್ಪೆಲ್ಲಿಂಗ್ಸ್ ಅಂತ ಕೇಳ್ತಿರ್ತೀವಿ ಈ ಥರ. ಬಟ್ ಅದ್ರ ಬದಲಾಗಿ ಹೌ ಡು ಯು ಸ್ಪೆಲ್ ಕ್ಯಾಶಲ್, ಹೌ ಡು ಯು ಸ್ಪೆಲ್ ದ ವರ್ಡ್ ಕ್ಯಾಶಲ್ ಅಂತಾದ್ರೂ ಹೇಳ್ಬೇಕು. ವಾಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಪುಟ್, ಹಿಂಗೂ ಹೇಳ್ಬೇಕು. ವಾಟ್ ಈಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಪುಟ್ ಅಂತಾನು ಹೇಳ್ಬೇಕು. ನೋಡ್ರಿ, ಕ್ಯಾನ್ ಯು ರೀಡ್ ದ ನೆಕ್ಸ್ಟ್ ಲೈನ್? ವೈ ಡು ಯು ಥಿಂಕ್ ಸೋ? ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ವಾಟ್ ಹ್ಯಾಪನ್ಡ್ ನೆಕ್ಸ್ಟ್? ವಾಟ್ ಡಸ್ ಫಿಯರ್ಸ್ ಮೀನ್? ಹೌ ಡು ಯು ಸ್ಪೆಲ್ ಕ್ಯಾಶಲ್? What is the past tense of put? Next, can you repeat the instructions please? ಇವು ಸ್ಟೂಡೆಂಟ್ಸ್ ಕೇಳ್ತಿರ್ತಾರ ಅಥವಾ ನೀವು ಹೇಳ್ತಿರ್ತೀರಿ. ಕುಡ್ನು ಯೂಸ್ ಮಾಡ್ಬೋದು, ಕ್ಯಾನ್ ಯೂಸ್ ಮಾಡ್ಬೋದು. ನಾ ಹೇಳಿದ್ನೆಲ್ಲ ಆಗಲೇ, ಕ್ಯಾನ್ ಕಡಿಮೆ ಪೊಲೈಟ್ನೆಸ್, ಕುಡ್ ಮೋರ್ ಪೊಲೈಟ್ನೆಸ್, ವಿಲ್ ವುಡ್ ಇದ್ದಂಗಿದೆ. ಓಕೆ, ಸಿ, ಕ್ಯಾನ್ ಯು ರಿಪೀಟ್ ದ ಇನ್ಸ್ಟ್ರಕ್ಷನ್ ಪ್ಲೀಸ್? ನೀವು ಪ್ಲೀಸ್ ಕ್ಯಾನ್ ಯು ರಿಪೀಟ್ ದ ಇನ್ಸ್ಟ್ರಕ್ಷನ್ ಅಂತಾನೂ ಹೇಳ್ಬೋದು. ಹೆಚ್ಚು ಸುಟೇಬಲ್ ಲಾಸ್ಟಿಗೆ ನಾವು ಪ್ಲೀಸ್ ಅನ್ನ ಯೂಸ್ ಮಾಡೋದು ಹೆಚ್ಚು ಫಾರ್ಮಲ್ ಆಗತ್ತದ. ಈಗ ನೋಡ್ರಿ, ಕ್ಯಾನ್ ಯು ರಿಪೀಟ್ ದ ಇನ್ಸ್ಟ್ರಕ್ಷನ್ಸ್ ಪ್ಲೀಸ್? ಸೂಚನೆಗಳನ್ನ ಮತ್ತೊಮ್ಮೆ ಹೇಳುತ್ತೀರಾ, ರಿಪೀಟ್ ಮಾಡ್ತೀರಾ? ಓಕೆ, ಮಾತಾಡುವಾಗ ಸ್ವಲ್ಪ ಏನಾಗುತ್ತೆ ನೋಡ್ರಿ, ಸೂಚನೆಗಳನ್ನು ಮತ್ತೊಮ್ಮೆ ರಿಪೀಟ್ ಮಾಡುತ್ತೀರಾ? ತಪ್ಪು ಸೆಂಟೆನ್ಸ್, ಕನ್ನಡದಲ್ಲಿನೂ ತಪ್ಪಿದೆ. ಸೂಚನೆಗಳನ್ನು ಮತ್ತೊಮ್ಮೆ ರಿಪೀಟ್ ಮಾಡುತ್ತೀರಾ? ಮತ್ತೊಮ್ಮೆ ಅನ್ನೋದು ಒಂದೇನೆ, ರಿಪೀಟ್ ಅನ್ನೋದು ಒಂದೇನೆ, ಅದಕ್ಕೆ ಒಂದು ಮಾತಾಡ್ಬೇಕು ನೀವು. ಸೂಚನೆಗಳನ್ನು ರಿಪೀಟ್ ಮಾಡುತ್ತೀರಾ ಅಂತ ಇಷ್ಟೇ ಕೇಳ್ಬೇಕು, ಅಥವಾ ಸೂಚನೆಗಳನ್ನು ಮತ್ತೊಮ್ಮೆ ಹೇಳುತ್ತೀರಾ ಅಂತ ಕೇಳ್ಬೇಕು. ನಾವೇನಂತೀವಿ ಹೇಳ್ರಿ, ಸೂಚನೆಗಳನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೀರಾ? ಒಮ್ಮೊಮ್ಮೆ ನಾವು ಅಂತಿರ್ತೀವಿ, ಸ್ಟೂಡೆಂಟ್ಸ್ನು ಮಾತಾಡ್ತಿರ್ತಾರೆ. ಓಕೆ, ಇಟ್ ಈಸ್ ಲೈಕ್ ಕಮಿಂಗ್ ಬ್ಯಾಕ್, ರಿಟರ್ನಿಂಗ್ ಬ್ಯಾಕ್, ಲೈಕ್ ದಿಸ್. ಓಕೆ, ಕ್ಯಾನ್ ಯು ರಿಪೀಟ್ ದ ಇನ್ಸ್ಟ್ರಕ್ಷನ್ಸ್? ರಿಪೀಟ್ ಮಾಡ್ರಿ ಇನ್ಸ್ಟ್ರಕ್ಷನ್ ಅಂತ ಹೇಳಕ ನೀವು ಏನು ಹೇಳ್ಬೇಕು, ಕ್ಯಾನ್ ಯು ರಿಪೀಟ್ ದ ಇನ್ಸ್ಟ್ರಕ್ಷನ್ಸ್ ಪ್ಲೀಸ್? ಕುಡ್ ಯು ರಿಪೀಟ್ ದ ಇನ್ಸ್ಟ್ರಕ್ಷನ್ಸ್ ಪ್ಲೀಸ್ ಇಸ್ ಆಲ್ಸೋ ಓಕೆ. ಕುಡ್ ಐ ಬಾರೋ ಎ ಪೆನ್? ಬಾರೋ ಅಂದ್ರೆ ತೆಗೆದುಕೊಳ್ಳು, ಸಾಲವಾಗಿ ತೆಗೆದುಕೊಳ್ಳುವುದು. ಇದು ಲೆಂಡ್ ಅಂತ ಸಾಲವಾಗಿ ಕೊಡುವುದು. ಇದು ಸಾಲವಾಗಿರ್ಬೋದು, ಫಾರ್ ಸಮ್ ಟೈಮ್ ಇರ್ಬೋದು. ಓಕೆ, ಕುಡ್ ಐ ಬಾರೋ ಎ ಪೆನ್? ಕ್ಯಾನ್ ಯು ಲೆಂಡ್ ಎ ಪೆನ್? ನೀವು ಸ್ವಲ್ಪ ಪೆನ್ ಕೊಡ್ತೀಯನಪ್ಪ ಅಂತ ಕೇಳ್ತಿರಲ್ಲ, ಕ್ಯಾನ್ ಯು ಲೆಂಡ್ ಮೀ ಎ ಪೆನ್ ಅಂತ ಹಿಂಗೆ ಕೇಳ್ಬೇಕು. ನೀವು ಸ್ವಲ್ಪ ಪೆನ್ ಕೊಡ್ಲೆ ಅಂತಿರ್ತಿರಲ್ಲ, ಕ್ಯಾನ್ ಯು ಲೆಂಡ್ ಮೀ ಎ ಪೆನ್? ಏನು ಕುಡ್ ಐ, ಇಲ್ಲಿ ನೋಡ್ರಿ, ಕುಡ್ ಐ ಲೆಂಡ್ ಎ ಪೆನ್ ಅಂತ ಹೇಳಬಾರ್ದು. ಓಕೆ, ಇಲ್ಲಿ ಬಾರೋ ಬಂದಾಗ ಐ ಉಯ್ ಬರ್ತದ. ಓಕೆ, ಬಾರೋ ಬಂದಾಗ ಏನು ಯೂಸ್ ಮಾಡ್ಬೇಕು ನೀವು, ಐ ಉಯ್ ಸಬ್ಜೆಕ್ಟ್ ಅನ್ನ ಯೂಸ್ ಮಾಡ್ಬೇಕು. ಕುಡ್ ವಿ ಬಾರೋ ಎ ಪೆನ್ ಬುಕ್ ಲೈಕ್ ದಿಸ್? ಕುಡ್ ಐ ಹೆಚ್ಚು ಯೂಸ್ ಆಗುತ್ತೆ. ಕುಡ್ ಐ ಬಾರೋ ಎ ಪೆನ್ ಅಂದ್ರೆ ಇನ್ನೊಬ್ಬರಿಗೆ ನೀವು ಈ ತರ ಕ್ವಶನ್ ಅನ್ನ ಕೇಳ್ತಿರ್ತೀರಲ್ಲ. ಕ್ಯಾನ್ ಯು ಲೆಂಡ್ ಮೀ ಎ ಪೆನ್? ಇದು ಲೆಂಡ್ ಯಾವಾಗ ಬರುತ್ತೆ, ಯಾವಾಗಲೂ ಲೆಂಡ್ ಬಂದಾಗ ಏನಾಗಿರ್ತದಂದ್ರೆ ಯು ಅಂತಾನ ಬಳಸ್ತಿರ್ತೀರಿ. ಕ್ಯಾನ್ ಹಿ, ಯು ಹೆಚ್ಚು ಬಳಕೆ ಆಗುತ್ತೆ. ಕ್ಯಾನ್ ಯು ಲೆಂಡ್ ಮೀ ಎ ಬುಕ್? ಕ್ಯಾನ್ ಯು ಲೆಂಡ್ ಮೀ ಎ ಬೈಸಿಕಲ್? ಲೈಕ್ ದಿಸ್. ಹೌ ಲಾಂಗ್ ಡು ವಿ ಹ್ಯಾವ್ ಟು ಡೂ ದಿಸ್? ಇದನ್ನ ಎಲ್ಲಿವರೆಗೂ ಮಾಡ್ಬೇಕು, ನಾವು ಎಲ್ಲಿವರೆಗೂ ಓದ್ಬೇಕು, ಇದನ್ನ ಎಲ್ಲಿವರೆಗೂ ಓದ್ಬೇಕು? ಹೌ ಲಾಂಗ್ ಡು ಯು, ಎಷ್ಟೊತ್ತಿನವರೆಗೂ, ಹೌ ಲಾಂಗ್ ಅಂತ ನೋಡ್ರಿ, ಎಷ್ಟೊತ್ತಿನವರೆಗೂ ಇದನ್ನ ಓದ್ಬೇಕು ನಾವು ಪುಸ್ತಕ, ಈ ಕೆಲಸ ಮಾಡಬೇಕು. ಹೌ ಲಾಂಗ್ ಡು ವಿ, ಕರೆಕ್ಟ್ ಆಗಿ ನೋಡ್ಬೇಕು, ಗ್ರಾಮ್ಯಾಟಿಕಲ್ ಪ್ರಕಾರ ಹೋಗ್ಬೇಕು. ಹೌ ಲಾಂಗ್ ಡು ವಿ ಹ್ಯಾವ್ ಟು ಡೂ ದಿಸ್? ಡು ವಿ ಹ್ಯಾವ್ ಟು ಡೂ ದಿಸ್, ಇದೆಲ್ಲ ಸೇರಿ ವರ್ಬ್. ಇದು ಒಂದೇ ವರ್ಬ್ ಅಲ್ಲ, ಇದು ಮಾಡಲ್ದಲ್ಲಿ ಬರುತ್ತೆ ಇದು. ಓಕೆ, ಹ್ಯಾವ್ ಟು ಡೂ ಅನ್ನೋದೇ ಮೇನ್ ವರ್ಬ್. ಓನ್ಲಿ ಹ್ಯಾವ್ ಅಲ್ಲ, ಟು ಅಲ್ಲ, ಡೂ ಅಲ್ಲ, ಓನ್ಲಿ ಡೂ ಅಲ್ಲ, ಅಲ್ಲವೇ ಅಲ್ಲ. ಹ್ಯಾವ್ ಟು ಡೂ ಈಸ್ ಮೇನ್ ವರ್ಬ್. ಓಕೆ, ಡೂ ವಿ ಹ್ಯಾವ್ ಟು ಡೂ ದಿಸ್? ಕುಡ್ ಯು ಸ್ಪೀಕ್ ಮೋರ್ ಸ್ಲೋಲಿ ಪ್ಲೀಸ್? ನೋಡ್ರಿ, ಕುಡ್ ಯು ಸ್ಪೀಕ್ ಮೋರ್ ಸ್ಲೋಲಿ ಪ್ಲೀಸ್? ಜೋರಾಗಿ ಮಾತಾಡ್ತಿರ್ತಾರ, ಅವಾಗ ನೀವು ಏನು ಕೇಳಬೇಕು, ಇದು ರಿಯಲ್ ಆಗಿ ಕ್ವಶನ್ ಅಲ್ಲ. ಇವು ನೀನು ಜೋರಾಗಿ ಮಾತಾಡ್ತಾ ಇದ್ದಿ, ಸ್ವಲ್ಪ ನಿಧಾನವಾಗಿ ಮಾತಾಡುವಂತ ಹೇಳ್ತಿರ್ತೀರಿ, ಅದನ್ನೇ ಕ್ವಶನ್ ಫಾರ್ಮ್ದಲ್ಲಿ ನಾವು ಹೇಳ್ತಿರ್ತೀವಿ ಅದನ್ನು. ಕುಡ್ ಯು ಸ್ಪೀಕ್ ಮೋರ್ ಸ್ಲೋಲಿ ಪ್ಲೀಸ್? ಈ ಥರ.
ನೋಡ್ರಿ, ಕ್ಯಾನ್ ಯು ರಿಪೀಟ್ ದ ಇನ್ಸ್ಟ್ರಕ್ಷನ್ಸ್ ಪ್ಲೀಸ್? ಕುಡ್ ಯು ರಿಪೀಟ್ ದ ಇನ್ಸ್ಟ್ರಕ್ಷನ್ಸ್ ಪ್ಲೀಸ್? ಕುಡ್ ಐ ಬಾರೋ ಎ ಪೆನ್? ಕ್ಯಾನ್ ಯು ಲೆಂಡ್ ಮಿ ಎ ಪೆನ್? ಹೌ ಲಾಂಗ್ ಡೂ ವಿ ಹ್ಯಾವ್ ಟು ಡೂ ದಿಸ್? ಕುಡ್ ಯು ಸ್ಪೀಕ್ ಮೋರ್ ಸ್ಲೋಲಿ ಪ್ಲೀಸ್? ಲೈಕ್ ದಿಸ್. ಈಗ ಮ್ಯಾನೇಜಿಂಗ್ ದ ಕ್ಲಾಸ್ ರೂಮ್ದಲ್ಲಿ ಕ್ಲಾಸ್ ರೂಮನ್ನು ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗಿರ್ತದ ಅಥವಾ ಮ್ಯಾನೇಜ್ ಮಾಡ್ಬೇಕಾಗಿರ್ತದ. ಅದಕ್ಕೆ ಇಂಥ ಪ್ರೇಸ್ಗಳನ್ನು ಬಳಕೆ ಮಾಡ್ಬೇಕು ನೀವು. ಕೆಲವೊಂದಿಷ್ಟಕ್ಕೆ ನಾನು ಹೆಡ್ಡಿಂಗನ್ನು ಟೈಟಲನ್ನು ಕೊಟ್ಟಿದ್ದೀನಿ, ಕೆಲವೊಂದಿಷ್ಟನ್ನು ಕೊಟ್ಟಿಲ್ಲ, ಮಿಕ್ಸ್ ಮಾಡಿ ಬರೆದೇನೆ. ಇಲ್ಲಿ ನೋಡಿ, ಮ್ಯಾನೇಜಿಂಗ್ ದ ಕ್ಲಾಸ್ ರೂಮ್. ಹೌ ಟು ಮ್ಯಾನೇಜ್ ದ ಕ್ಲಾಸ್ ರೂಮ್, ಐ ಮೀನ್ ವಾಟ್ ಟೈಪ್ ಆಫ್ ಸೆಂಟೆನ್ಸಸ್ ಆರ್ ಯೂಸ್ ಟು ಮ್ಯಾನೇಜ್ ದ ಕ್ಲಾಸ್ ರೂಮ್. ಈ ಥರ ಈ ಒಂದು ಕ್ಲಾಸ್ ರೂಮನ್ನು ಮ್ಯಾನೇಜ್ ಮಾಡ್ತಿರ್ತೀವಲ್ಲ, ಅಲ್ಲಿ ಎಂತೆಂಥ ಸೆಂಟೆನ್ಸ್ಗಳನ್ನು ನಾವು ಬಳಕೆ ಮಾಡ್ತಿರ್ತೀವಿ, ಸಹಜವಾಗಿ ಮಾತಾಡ್ತಿರ್ತೀವಿ. ಓಕೆ, ಈಗ ನೋಡಿ, ಕೀಪ್ ಯುವರ್ ಕ್ಲಾಸ್ ರೂಮ್ ಕ್ಲೀನ್. ನೀವು ಏನು ಹೇಳ್ತಿರ್ತೀವಿ ಅಂತಂದರೆ, ಕ್ಲೀನ್ ದ ರೂಮ್, ಈ ಥರ ಹೇಳ್ತಿರ್ತೀವಿ, ಕ್ಲೀನ್ ದ ರೂಮ್. ಇದನ್ನೇ ಹೇಗೆ ಹೇಳ್ಬೇಕಂದ್ರೆ, ಕೀಪ್ ಯುವರ್ ಕ್ಲಾಸ್ ರೂಮ್ ಕ್ಲೀನ್, ಕೀಪ್ ಯುವರ್ ಡೆಸ್ಕ್ ಕ್ಲೀನ್. ಲಾಸ್ಟಿಗೆ ಕ್ಲೀನ್ ಹೇಳ್ಬೇಕು. ಕೀಪ್ ಯುವರ್ ಕ್ಲಾಸ್ ರೂಮ್ ಕ್ಲೀನ್. ಸಿಟ್ ಪ್ರಾಪರ್ಲಿ, ಡೋಂಟ್ ಫೈಟ್. ಸಿಟ್ ಪ್ರಾಪರ್ಲಿ. ಸಿಟ್ ಕರೆಕ್ಟ್ಲಿ ಈಸ್ ಆಲ್ಸೋ ಓಕೆ, ಬಟ್ ಪ್ರಾಪರ್ಲಿ ಅನ್ನೋದು ವರ್ಡನ್ನು ಯೂಸ್ ಮಾಡೋದು ಸೂಕ್ತ. ಡೋಂಟ್ ಫೈಟ್, ಡೋಂಟ್ ಕ್ವಾರಲ್. ಫೈಟ್ ಅಂತ ಹೇಳ್ರಿ, ಕ್ವಾರಲ್ ಅನ್ನೋದು ಬೇಡ. ಲೈಕ್ ದಿಸ್. ಫಿನಿಶ್ ಯುವರ್ ವರ್ಕ್ ಕ್ವಿಕ್ಲಿ, ಬೇಗನೆ ಫಿನಿಶ್ ಮಾಡ್ರಿ. ಕೆಲವೊಂದಿಷ್ಟು ಕಾಮನ್ ಆಗಿ ಎಲ್ರಿಗೂ ಗೊತ್ತಿದ್ದು ಬರೆದೆ ನಾನು. ಸ್ಟ್ಯಾಂಡ್ ಇನ್ ಎ ಲೈನ್, ಲೈನ್ನಲ್ಲಿ ಬರ್ರಿ ಅಂತ ಹೇಳ್ತಿರ್ತೀವಿ ನೋಡ್ರಿ. ಏನಂತೀವಿ ಅಂದ್ರೆ, ಲೈನ್ನಲ್ಲಿ ನಿಲ್ರಿ ಅಂತ ಹೇಳ್ಬೇಕಾದ್ರೆ ಸ್ಟ್ಯಾಂಡ್ ಇನ್ ಎ ಲೈನ್ ಅಂತ ಹೇಳ್ಬೇಕು. ಕಮ್ ಇನ್ ಎ ಲೈನ್, ಲೈಕ್ ದಿಸ್. ಬ್ರಿಂಗ್ ಯುವರ್ ನೋಟ್ಬುಕ್ ಟುಮಾರೋ, ಕಾಮನ್ ಆಗಿ ಬಳಕೆ ಮಾಡುವಂತ ಇವು ಸೆಂಟೆನ್ಸಸ್. ಕೀಪ್ ಯುವರ್ ಕ್ಲಾಸ್ ರೂಮ್ ಕ್ಲೀನ್, ಸಿಟ್ ಪ್ರಾಪರ್ಲಿ, ಡೋಂಟ್ ಫೈಟ್, ಫಿನಿಶ್ ಯುವರ್ ವರ್ಕ್ ಕ್ವಿಕ್ಲಿ, ಸ್ಟ್ಯಾಂಡ್ ಇನ್ ಎ ಲೈನ್, ಬ್ರಿಂಗ್ ಯುವರ್ ನೋಟ್ಬುಕ್ ಟುಮಾರೋ, ಲೈಕ್ ದಿಸ್. ಕಮ್ ಇನ್ಸೈಡ್ ಕ್ವಾಯಟ್ಲಿ. ನೋಡ್ರಿ, ಇವು ಹೆಂಗೆ ಹೇಳ್ತಿರ್ತಾರೆ ಅಂದ್ರೆ, ಕಮ್ ಇನ್ಸೈಡ್ ಕ್ವಿಕ್ಲಿ, ಕಮ್ ಪೀಸ್ಫುಲಿ ಅಂತಿರ್ತೀರಿ ಒಮ್ಮೊಮ್ಮೆ. ಅದು ಪೀಸ್ಫುಲಿ ಅಂತ ಹೇಳಬಾರ್ದಲ್ಲಿ, ಕಮ್ ಇನ್ಸೈಡ್ ಕ್ವಾಯಟ್ಲಿ ಅಂತ ವರ್ಡನ್ನು ಯೂಸ್ ಮಾಡಬೇಕು. ಎರಡರ ಮೀನಿಂಗು ಒಂದೇ ಆದ್ರೂ ಸಹಿತ ಕ್ವಾಯಟ್ಲಿ ಮೋರ್ ಸುಟೇಬಲ್. ಯಾಕಂದ್ರೆ ಕೊಲೋಕೇಟ್ ಆಗೋದು ಕ್ವಾಯಟ್ಲಿ. ಕೊಲೋಕೇಶನ್ಸ್ ಭಾಳ ಇಂಪಾರ್ಟೆಂಟ್. ನಾ ಬೇರೆ ವಿಡಿಯೋದಲ್ಲಿ ಕೊಲೋಕೇಶನ್ಸ್ಗಳನ್ನು ಹೇಳಿದ್ದೀನಿ, ಮುಂದಿನ ತರಗತಿಗಳಲ್ಲಿನೂ ಹೇಳ್ತಾ ಇದ್ದೀನಿ. ನಮ್ಮ ಇಂಗ್ಲೀಷ್ ಭಾಳ ಬ್ಯೂಟಿಫುಲ್ ಆಗಿ ಇರಬೇಕಾದ್ರೆ, ನಾವು ಬ್ಯೂಟಿಫುಲ್ ಆಗಿ ಮಾತಾಡಬೇಕಾದ್ರೆ, ಗ್ರಾಮರ್ ಬದ್ಧವಾಗಿ, ಅದು ಇನ್ನೊಬ್ಬರಿಗೆ ಇಂಗ್ಲೀಷ್ ಮಾತಾಡ್ತಾರ ಅಂತ ಗೊತ್ತಾಗಬೇಕಾದ್ರೆ ಕೊಲೋಕೇಶನ್ಸನ್ನು ಯೂಸ್ ಮಾಡಬೇಕು. ಅಂದ್ರೆ ಸಾಂದರ್ಭಿಕವಾಗಿ ಸರಿಯಾದಂಥ ಪದವನ್ನೇ ಯೂಸ್ ಮಾಡಬೇಕು. ಅದಕ್ಕೆ ಕೊಲೋಕೇಶನ್ಸ್ ಅಂತೀವಿ. ಓಕೆ, ಮೇಕ್ ಎ ಡಿಸಿಷನ್ ಅನ್ಬೇಕು. ಡೂ ಎ ಡಿಸಿಷನ್ ಅಲ್ಲ, ಮೇಕ್ ಎ ಡಿಸಿಷನ್. ಕಮ್ ಕ್ಲೋಸ್, ಲೈಕ್ ದಿಸ್. ಅಂತ ವರ್ಡ್ಸ್ ಭಾಳ ಇದಾವ. ಅವು ನೆಕ್ಸ್ಟ್ ವಿಡಿಯೋದಲ್ಲಿನೂ ಹೇಳ್ತೀನಿ, ಹಿಂದಿನ ವಿಡಿಯೋದಲ್ಲಿನೂ ಹೇಳಿದ್ದೀನಿ. ಕೊಲೋಕೇಶನ್ಸನ್ನು ಕಲಿಬೇಕು ಇಂಗ್ಲೀಷನ್ನು ಸರಿಯಾಗಿ ಮಾತಾಡಬೇಕಾದ್ರೆ. ಈಗ ನೋಡ್ರಿ, ಕಮ್ ಇನ್ಸೈಡ್ ಕ್ವಾಯಟ್ಲಿ, ನಾಟ್ ಪೀಸ್ಫುಲಿ, ನಾಟ್ ಕ್ವೈಟ್ಲಿ, ಕ್ವಾಯಟ್ಲಿ. ಈಗ ಕೆಲವೊಂದಿಷ್ಟು ಎನ್ಕರೇಜಿಂಗ್ ವರ್ಡ್ಸನ್ನು ಮಾತಾಡ್ತಿದ್ವಿ ನಾವು ಸ್ಟೂಡೆಂಟ್ಸ್ಗೆ, ಎನ್ಕರೇಜ್ ಮಾಡ್ತಿರ್ತೀವಿ. ಆ ಎನ್ಕರೇಜಿಂಗ್ ವರ್ಡ್ಸ್ ಯಾವ್ಯಾವು, ಐ ಮೀನ್ ಸೆಂಟೆನ್ಸಸ್ ಯಾವ್ಯಾವು? ಡೋಂಟ್ ಬಿ ಅಫ್ರೇಡ್, ಅಂಜಾಕ್ ಹೋಗ್ಬೇಡ ಅಂತಿರ್ತೀವಿ. ಡೋಂಟ್ ಬಿ ಅಫ್ರೇಡ್ ಅಂತ ಹೇಳ್ಬೇಕು. ಡೋಂಟ್ ಅಫ್ರೇಡ್ ಅಂದ್ಬಿಡ್ತೀವಿ ನಾವು. ಭಾಳಷ್ಟು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಿರ್ತಾರೆ ಇದನ್ನು, ಅಥವಾ ಟೀಚರ್ಸ್ ಮಿಸ್ಟೇಕ್ ಮಾಡ್ತಿರ್ತಾರೆ. ಡೋಂಟ್ ಅಫ್ರೇಡ್ ಅಂದ್ಬಿಡ್ತಾರೆ. ಅಫ್ರೇಡ್ ಈಸ್ ನಾಟ್ ವರ್ಬ್ ದೇರ್. ಡೋಂಟ್ ಬಿ ಅಫ್ರೇಡ್ ಅಂತ ಹೇಳ್ಬೇಕು. ಬಿ ಪದ ಯೂಸ್ ಮಾಡಲೇಬೇಕು. ಇಲ್ಲದೇ ಇದ್ದರೆ ನಾವು ಮಾತನಾಡುವಂಥ ಸೆಂಟೆನ್ಸ್ ತಪ್ಪಾಗಿಬಿಡ್ತದೆ. ಆ ಸೆಂಟೆನ್ಸ್ ಬರುವಂಥ ಸ್ಟೂಡೆಂಟ್ಸ್ಗೆ ಅದು ಕರೆಕ್ಟಾಗಿ ಕೇಳಿಸೋದಿಲ್ಲ. ಅಂದ್ರೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಿಲ್ಲ, ಅಥವಾ ಅವನಿಗೆ ಗೊತ್ತಾಗುತ್ತೆ ಇವರಿಗೆ ಇಂಗ್ಲೀಷ್ ಬರೋದಿಲ್ಲ ಅಥವಾ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಡೋಂಟ್ ಬಿ ಅಫ್ರೇಡ್ ಅಂತ ಹೇಳಬೇಕು, ಡೋಂಟ್ ಅಫ್ರೇಡ್ ಅಂತ ಹೇಳಬಾರ್ದು. ಓಕೆ, ಭಾಳಷ್ಟು ಸ್ಟೂಡೆಂಟ್ಸ್ಗೆ ಇದು ಗೊತ್ತಾಗ್ತಿರ್ತದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇಲ್ಲಿ ಡೋಂಟ್ ಅಫ್ರೇಡ್ ಅಂತ ಮೇಲಿಂದ ಮೇಲೆ ಅದನ್ನೇ ಬಳಕೆ ಮಾಡಿದಾಗ, ಆ ಸ್ಟೂಡೆಂಟು ಮುಂದೆ ಟೀಚರ್ ಆದಾಗ, ಅಥವಾ ಟೀಚರ್ ಆದವರು ಅಷ್ಟೇ ಯೂಸ್ ಮಾಡಬೇಕಾಗಿರೋದಿಲ್ಲ,
ಸಾಂದರ್ಭಿಕವಾಗಿ ಎಲ್ಲಿಯಾದರೂ ಯೂಸ್ ಮಾಡುವಾಗ ಅವನು ಡೋಂಟ್ ಅಫ್ರೇಡ್ ಅಂತಾನೆ ಹೇಳ್ತಾನೆ. ಬಂದಿದ್ರೆ ಓಕೆ, ಬರದೇ ಇದ್ರೆ ಅವರು ಸಹಿತ ಡೋಂಟ್ ಅಫ್ರೇಡ್ ಅಂತಾನೆ ಹೇಳ್ಕೊತ ಹೋಗ್ಬಿಡ್ತಾರೆ. ಯಾಕಂದ್ರೆ ಟೀಚರ್ ಅದನ್ನೇ ಮಾತಾಡಿರ್ತಾರಲ್ಲ, ಅದನ್ನೇ ಕೇಳಿಸ್ಕೊಂಡಿರ್ತಾನ ನಾವು. ಓಕೆ, ಮೇಲಿಂದ ಮೇಲೆ ಟೀಚರ್ ಡೋಂಟ್ ಅಫ್ರೇಡ್ ಡೋಂಟ್ ಅಫ್ರೇಡ್ ಡೋಂಟ್ ಅಫ್ರೇಡ್ ಅನ್ನೋದನ್ನೇ ಕೇಳಿಸ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಅದು ಟೀಚರ್ ಹೇಳಿದ್ದು ಸರಿಯಾಗಿಯೇ ಇರ್ತದಂತ ತಿಳ್ಕೊಂಡು ಹೊರಗೆ ಮಾತಾಡುವಾಗ ಅಥವಾ ಅವನು ಟೀಚರ್ ಆದಾಗ ಕ್ಲಾಸ್ ರೂಮ್ದಲ್ಲಿ ಹೇಳುವಾಗ ಹಿಂಗೇನೆ ಮಾತಾಡ್ತಾನೆ ಅವನು ಸ್ಟೂಡೆಂಟ್ಸ್ಗೆ, ಡೋಂಟ್ ಅಫ್ರೇಡ್ ಅಂತ. ಅದು ಎಕ್ಸಾಕ್ಟ್ ಏನು, ಡೋಂಟ್ ಬಿ ಅಫ್ರೇಡ್, ಲೈಕ್ ದಿಸ್, ಯು ಕ್ಯಾನ್ ಡೂ ಇಟ್, ವೆಲ್ ಡನ್, ಐ ಆಮ್ ಪ್ರೌಡ್ ಆಫ್ ಯು, ಎಲ್ಲ ಎನ್ಕರೇಜಿಂಗ್ ವರ್ಡ್ಸ್ ಗೊತ್ತಿರ್ತಾವೆ ಕೆಲವೊಂದಿಷ್ಟು. ಸಾರಿ, ಐ ಆಮ್ ಟ್ರೈ, ಕೀಪ್ ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್, ಗುಡ್ ಜಾಬ್, ಮಿಸ್ಟೇಕ್ಸ್ ಹೆಲ್ಪ್ ಅಸ್ ಲರ್ನ್. ಮಿಸ್ಟೇಕ್ ಮಾಡ್ತಾರ, ಮಿಸ್ಟೇಕ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ದೇ ಹೆಲ್ಪ್ ಅಸ್ ಲರ್ನ್ ಬೆಟರ್. ಈ ಥರ ಹೇಳ್ಬೇಕು. ಮಿಸ್ಟೇಕ್ ಮಾಡಿದ್ರೆ ಪರವಾಗಿಲ್ಲ, ಅವು ಮುಂದೆ ನಾವು ಚೆನ್ನಾಗಿ ಕಲಿಯೋಕೆ ಹೆಲ್ಪ್ ಆಗ್ತಾವ. ಓಕೆ, ಮಿಸ್ಟೇಕ್ಸ್ ಹೆಲ್ಪ್ ಅಸ್ ಲರ್ನ್, ಪ್ರಾಕ್ಟೀಸ್ ಎವ್ರಿ ಡೇ, ಕಾಮನ್ ಆಗಿ ಬಳಕೆ ಮಾಡ್ತಿರ್ತೀವಿ. ಸ್ಪೀಕ್ ಕಾನ್ಫಿಡೆಂಟ್ಲಿ, ದೀಸ್ ಆರ್ ಎನ್ಕರೇಜಿಂಗ್ ವರ್ಡ್ಸ್ ಆರ್ ಸೆಂಟೆನ್ಸಸ್ ಯೂಸ್ಡ್ ಇನ್ ದ ಕ್ಲಾಸ್ ರೂಮ್. ಕ್ಲಾಸ್ ರೂಮ್ದಲ್ಲಿ ಅಷ್ಟೇನೇ ಅಲ್ಲ, ಬೇರೆ ಸಂದರ್ಭದಲ್ಲಿ ನಾವು ಬಳಕೆ ಮಾಡ್ತೀವಿ ಕೆಲವೊಂದಿಷ್ಟು. ಎಂಡಿಂಗ್ ದ ಕ್ಲಾಸ್, ಕ್ಲಾಸ್ ಎಂಡ್ ಮಾಡ್ಬೇಕಾದ್ರೆ ಇಲ್ಲಿ ಎಂಡಿಂಗ್ ಅಂತ ಕ್ಲಾಸ್ ಬರ್ದಿನ ಅಂತ ತಿಳ್ಕೊಂಡು ಇಲ್ಲಿಗೆ ಎಂಡ್ ಆಗಿಲ್ಲ, ಅದು ನೆಕ್ಸ್ಟ್ ಇದೆ ಇನ್ನು. ಈಗ ಎಂಡಿಂಗ್ ದ ಕ್ಲಾಸ್, ಟೈಮ್ ಈಸ್ ಅಪ್ ಅಂತ ಹೇಳಬೇಕು. ಎಂಡ್ ಮಾಡುವಾಗ ಕ್ಲಾಸ್ ಮುಗಿಯಾಕೆ ಬಂತು ಅಂತೀವಲ್ಲ ನಾವು ಕನ್ನಡದಲ್ಲಿ, ಕ್ಲಾಸ್ ಈಸ್ ಅಪ್ ಅಂತಾದರೂ ಹೇಳ್ಬೋದು. ಐ ಮೀನ್ ಟೈಮ್ ಈಸ್ ಅಪ್ ಅಂತಾದರೂ ಹೇಳ್ಬೋದು. ಲೆಟ್ ಅಸ್ ಸ್ಟಾಪ್ ಹಿಯರ್ ಅಂತಾದರೂ ಹೇಳ್ಬೋದು. ಲೆಟ್ ಅಸ್ ಸ್ಟಾಪ್ ಹಿಯರ್, ಟೈಮ್ ಈಸ್ ಅಪ್, ಲೆಟ್ ಅಸ್ ಸ್ಟಾಪ್ ಹಿಯರ್ ಅಂತಾನೂ ಹೇಳ್ಬೋದು. ಒಂದೊಂದೇ ಆಗಿನೂ ಹೇಳ್ಬೋದು. ಲೆಟ್ ಅಸ್ ಸ್ಟಾಪ್ ಹಿಯರ್, ಇಲ್ಲಿ ಸ್ಟಾಪ್ ಮಾಡೋಣ ಅಂತ ನಾವು. ರಿವೈಸ್ ಟುಡೇಸ್ ಲೆಸನ್, ಲರ್ನ್ ದ ನ್ಯೂ ವರ್ಡ್ಸ್. ಲಾಸ್ಟಿಗೆ ಕೆಲವೊಂದಿಷ್ಟು ಈ ಥರ ಸಜೆಷನ್ ಕೊಟ್ಕೊಂಡು ಹೋಗ್ತಿರಲ್ಲ, ಲೈಕ್ ದಿಸ್, ರಿವೈಸ್ ಟುಡೇಸ್ ಲೆಸನ್, ಲರ್ನ್ ದ ನ್ಯೂ ವರ್ಡ್ಸ್, ನ್ಯೂ ವರ್ಡ್ಸ್ ಅನ್ನು ಕಲೀರಿ, ರಿವೈಸ್ ಮಾಡ್ರಿ ಅಂತ ಹೀಗೆ ಹೇಳು. ನೋಡ್ರಿ, ಟೈಮ್ ಈಸ್ ಅಪ್, ಲೆಟ್ ಅಸ್ ಸ್ಟಾಪ್ ಹಿಯರ್, ರಿವೈಸ್ ಟುಡೇಸ್ ಲೆಸನ್, ಲರ್ನ್ ದ ನ್ಯೂ ವರ್ಡ್ಸ್. ಮೋರ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಮಿಕ್ಸ್ ಆಗಿದಾವ ನೋಡ್ರಿ. ಲುಕ್ ಎಟ್ ದ ಪಿಕ್ಚರ್, ವಾಚ್ ದ ಸ್ಕ್ರೀನ್ ಕೇರ್ಫುಲಿ, ಲಿಸನ್ ಟು ದ ಪ್ರೊನೌನ್ಸಿಯೇಷನ್, ಚೂಸ್ ದ ಕರೆಕ್ಟ್ ಆನ್ಸರ್. ಕೆಲವೊಂದಿಷ್ಟು ಕಾಮನ್ ಆಗಿ ಗೊತ್ತಿರ್ತಾವೆ ನಾವು. ಲುಕ್ ಎಟ್ ದ ಪಿಕ್ಚರ್, ಲುಕ್ ದ ಪಿಕ್ಚರ್ ಅಂತ ಹೇಳ್ಬಾರ್ದು. ಇದನ್ನ ಯಾಕೆ ಬರ್ದಿ ಅಂದ್ರೆ ನಾವು ಎಟ್ ಅನ್ನ ಬಿಟ್ಬಿಡ್ತೀವಿ. ಲುಕ್ ಎಟ್ ದಿ ಪಿಕ್ಚರ್, ವಾಚ್ ದ ಸ್ಕ್ರೀನ್ ಕೇರ್ಫುಲಿ, ಮಿಟಿಕ್ಯುಲಸ್ಲಿ ಅಂತಾನು ಓಕೆ. ಲಿಸನ್ ಟು ದ ಪ್ರೊನೌನ್ಸಿಯೇಷನ್, ಪ್ರೊನೌನ್ಸಿಯೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಅಂತ ಹೇಳ್ತಾರೆ ನೋಡಿ. ಕಾನ್ಸಂಟ್ರೇಟ್ ಆನ್ ಪ್ರೊನೌನ್ಸಿಯೇಷನ್ ಈಸ್ ಆಲ್ಸೋ ಓಕೆ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆನ್ಸರ್, ಚೂಸ್ ದ ಪ್ರಾಪರ್ ಆನ್ಸರ್, ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ ಈಸ್ ಮೋರ್ ಸೂಟೇಬಲ್ ಹಿಯರ್, ನಾಟ್ ಪ್ರಾಪರ್. ಅದು ಮಾತಾಡ್ಬೋದು, ಬಟ್ ಹೆಚ್ಚು ಕರೆಕ್ಟ್ ಅಂತ ವರ್ಡ್ ಯೂಸ್ ಆಗುತ್ತದೆ. ಲೆಟ್ ಅಸ್ ಪ್ರಾಕ್ಟೀಸ್ ಸ್ಪೀಕಿಂಗ್, ಸ್ಪೀಕಿಂಗ್ ಮಾತನಾಡುವುದನ್ನು ಪ್ರಾಕ್ಟೀಸ್ ಮಾಡೋಣ. ಲೆಟ್ ಅಸ್ ಪ್ರಾಕ್ಟೀಸ್ ಸ್ಪೀಕಿಂಗ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ವೇಟ್ ಎ ಮಿನಿಟ್. ನೋಡ್ರಿ, ವೇಟ್ ಎ ಮಿನಿಟ್ ಈಸ್ ಆಲ್ಸೋ ಓಕೆ, ವೇಟ್ ಫಾರ್ ಎ ಮಿನಿಟ್ ಈಸ್ ಆಲ್ಸೋ ಓಕೆ. ಎರಡೂ ಕರೆಕ್ಟ್ ಅದು. ವೇಟ್ ಎ ಮಿನಿಟ್ ಈಸ್ ಮೋರ್ suitable. Wait a minute. Wait for a minute, not suitable, not advisable, like this. Shall we start the class? Shall we start the class? ನಾವು ಕ್ಲಾಸ್ ಚಲೋ ಮಾಡ್ಬೇಕಾದ್ರೆ ಸ್ಟೂಡೆಂಟಿಗೆ ಕೇಳ್ತೇವೆ, ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್. ಆದರೆ ಭಾಳಷ್ಟು ಸ್ಟೂಡೆಂಟ್ಸ್, ಐ ಮೀನ್ ಟೀಚರ್ಸ್, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಕಲ್ತಿರೋದಿಲ್ಲ. ಹೀಗಾಗಿ ಅವರಿಗೆ ಅಲ್ಲಿ ಕರೆಕ್ಟಾಗಿ ಆ ಒಂದು ಇನ್ಸ್ಟ್ರಕ್ಷನನ್ನು ಹೇಗೆ ಕೊಡಬೇಕು ಅಥವಾ ಏನು ಮಾತಾಡಬೇಕು ಇಂಥ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಕೆಲವೊಂದಿಷ್ಟು ಈ ಇನ್ಸ್ಟ್ರಕ್ಷನನ್ನು ರೂಢಿ ಮಾಡ್ಕೊಳ್ಬೇಕು. ಓಕೆ, ಸೋಷಿಯಲ್ ಸೈನ್ಸು, ಇವು ಕೆಲವೊಂದಿಷ್ಟು ಸೈನ್ಸ್ ಟೀಚರ್ಸು, ಸೈನ್ಸ್ ಹೇಳೋರು, ಹಿಸ್ಟ್ರಿ ಹೇಳೋರು, ಇವುಗಳನ್ನು ಫಾಲೋ ಮಾಡಬೇಕು. ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್, ಕ್ಲಾಸ್ ಚಲೋ ಮಾಡೋಣ. ನಾವು ಕನ್ನಡದಲ್ಲಿ ಅಂತೀವಿ ಕ್ಲಾಸ್ ಚಲೋ ಮಾಡೋಣ ಅಂತ ಹೇಳ್ತೀವಿ. ಆದರೆ ಇಂಗ್ಲೀಷ್ನಲ್ಲಿ ಕೆಲವೊಬ್ಬರು ಟೀಚರ್ಸ್ ಇದನ್ನು ಹೇಳ್ತಿರ್ತಾರೆ, ಸ್ಟಾರ್ಟ್ ದ ಕ್ಲಾಸ್ ಅಂತಿರ್ತಾರೆ. ಇದು ಸ್ಟಾರ್ಟ್ ದ ಕ್ಲಾಸ್ ಅಂದರೆ ಯಾರಿಗೆ ಹೇಳ್ತಾ ಇದ್ರಿ ನೀವು? ಅವರಿಗೆ, ಸ್ಟೂಡೆಂಟಿಗೆ ಹೇಳ್ದಂಗೆ ಅದು.
ನೀವು ಸ್ಟಾರ್ಟ್ ಮಾಡ್ರಿ ಕ್ಲಾಸ್ ಅಂತ ಹೇಳ್ದಂಗ. ಅಂದ್ರೆ ಇದು ಈ ಸೆಂಟೆನ್ಸ್ ಗೊತ್ತಿರೋದಿಲ್ಲ ನಿಮ್ಗೆ. ಶಾಲ್ ಅಂತ ಯೂಸ್ ಮಾಡೋದು ಗೊತ್ತಿರೋದಿಲ್ಲ. ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಯು ಆರ್ ಟೇಕಿಂಗ್ ಪರ್ಮಿಷನ್ ಫ್ರಮ್ ದಿ ಸ್ಟೂಡೆಂಟ್ ಟು ಸ್ಟಾರ್ಟ್ ದ ಕ್ಲಾಸ್ ಹಿಯರ್. ಶಾಲ್ ಅನ್ನೋದು ಪರ್ಮಿಷನ್ ಕೇಳಕ ಯೂಸ್ ಮಾಡ್ತೀವಿ ನಾವು ಅದನ್ನ. ಇಲ್ಲಿ ಪರ್ಮಿಷನ್ ಅಂದ್ರೆ ಪರ್ಮಿಷನ್ ಅಲ್ಲ, ಅದು ಒಂದು ಫಾರ್ಮಲ್ ಆಗಿ ಪೊಲೈಟ್ ಆಗಿ ಈ ತರ ಹೋಗ್ತಿರ್ತದೆ ಸೆಂಟೆನ್ಸ್. ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಶಾಲ್ ವಿ ಬಿಗಿನ್ ದ ಕ್ಲಾಸ್? ಲೈಕ್ ದಿಸ್. ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಟು ಪೇಜ್, ಹಿಂಗೂ ಬರೀಬಹುದು. ಎಟ್ ಪೇಜ್ 40 is also correct. To page 40 is also correct. Open your textbook to page 40. Today we are going to discuss. ಕಾಮನ್ ಆಗಿ ಬಳಕೆ ಆಗುತ್ತೆ ಇದು, ಬಹಳ ಜನ ಕರೆಕ್ಟ್ ಮಾತಾಡ್ತಿರ್ತಾರ. Today we are going to discuss. We are going to talk about. Okay, like this. ನೋಡ್ರಿ, let us practice speaking. Fill in the blanks. Wait a minute. Shall we start the class? Open your textbook to page 40. Today we are going to discuss. Did you complete the assignment? ಈಗ ಆಲ್ರೆಡಿ ನೀವು ಕಂಪ್ಲೀಟ್ ಮಾಡಿರಾ ಅಂತ ಕೇಳಿದಾಗ ಡಿಡ್ ಯೂಸ್ ಮಾಡ್ಬೇಕು. ನೀವು ಮಾಡುತ್ತೀರಾ ಅಂತ ಕೇಳಿದಾಗ ಡೂ ಯೂಸ್ ಮಾಡ್ಬೇಕು. ಎರಡಕ್ಕೂ ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಬೇಕು. ಓಕೆ, ಡೂ ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಮಾಡಿದ್ರಾ, ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ರಾ ಅಂತ ಹೇಳಕ್ಕಲ್ಲ. ಡೂ ಅಂದ್ರೆ ಮಾಡ್ತೀರಾ. ಡೂ ಯು ಕಂಪ್ಲೀಟ್ ದ ಅಸೈನ್ಮೆಂಟ್ ಟುಮಾರೋ? ಡೂ ಯು ಕಂಪ್ಲೀಟ್ ದ ಅಸೈನ್ಮೆಂಟ್ ಟುಡೇ? ಇದನ್ನ ಕೇಳಕ್. ಆಲ್ರೆಡಿ ಮಾಡಿದ್ದೀರಾ ಅಂತ ಕೇಳಕ್ ಡಿಡ್ ಯೂಸ್ ಮಾಡ್ಬೇಕು. ಬಿಕಾಸ್ ಇಟ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ is also used to show actions of tomorrow. Okay, did you complete the assignment? Is everyone present? ಈಗ ಏನ್ ಮಾಡ್ತೀರಿ ಅಂತಂದ್ರ ಕ್ವಶನ್ ಕೇಳ್ತಿರ್ತೀರಿ, ಬಟ್ ಎವ್ರಿ ಒನ್ ಪ್ರೆಸೆಂಟ್ ಅಂತ ಹಿಂಗ್ ಮಾತಾಡ್ತಿರ್ತೀರಿ. ಈಗ ಬಿಟ್ಟು ಬಿಡ್ತೀರಿ. ಎವ್ರಿ ಒನ್ ಪ್ರೆಸೆಂಟ್ ಅಂದ್ರ ನೀವು ಪ್ರೆಸೆಂಟ್ ಅದರ ಅಂತ ನೀವೇ ಹೇಳ್ಬಿಟ್ಟಿರ್ತೀರಿ ಅಂತನ ಅರ್ಥ. ಅದು ಕ್ವಶನ್ ಅಲ್ಲ. ಇದು ಎವ್ರಿ ಒನ್ ಪ್ರೆಸೆಂಟ್ ಅಂತ ಹೇಳುದು ಕ್ವಶನ್ ಅಲ್ಲ. ಓಕೆ, ಸಿ ಈಸ್ ಎವ್ರಿ ಒನ್ ಪ್ರೆಸೆಂಟ್, ಎಲ್ರೂ ಪ್ರೆಸೆಂಟ್ ಇದ್ದಾರಾ ಅಂತ ಕೇಳ್ಬೇಕಾಗಿರ್ತದೆ. ನೀವು ಬಹಳಷ್ಟು ಟೀಚರ್ಸು ಅಥವಾ ಇಂಗ್ಲಿಷ್ ಮಾತಾಡೋರು ಹೇಗೆ ಮಾತಾಡ್ತಿರ್ತಾರೆ ಅಂದ್ರೆ ಎವ್ರಿ ಒನ್ ಪ್ರೆಸೆಂಟ್ ಹಿಂಗೆ ಮಾತಾಡ್ತಿರ್ತಾರೆ. ಅದು ಸ್ಟೂಡೆಂಟ್ಸು ಜನರಲ್ ಆಗಿ ಅದನ್ನೇ ರಿಸೀವ್ ಮಾಡ್ಕೊಂಡ್ಬಿಡ್ತಾರ ಅವ್ರು. ಹಿಂಗಾಗಿ ಮುಂದೆ ಅವರು ಅದೇ ತರ ಆಗಿಬಿಟ್ಟಿರೋದು ಏನು ಮಾತಾಡ್ತಿರ್ತಾರ. ಯಾಕೆ ಇವರು ಕೆಲವೊಂದಿಷ್ಟು ಟೀಚರ್ಸ್ ಅಥವಾ ಎಲ್ಲರೂ ನಾವು ಕೂಡ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಮಾಡೇ ಮಾಡಿರ್ತೀವಿ. ಬಟ್ ಪ್ರಾಬ್ಲಮ್ ಏನಾಗುತ್ತಂದ್ರೆ ಈಗ ಇವ್ರು ಯಾಕೆ ಅಥವಾ ನಾವ್ ಯಾಕೆ ಹಾಗೇನೆ ಮಾತಾಡ್ತಿರ್ತೀವಿ ಅಂದ್ರೆ ನಮಗ್ ಕಲಿಸ್ತಿವ್ರು ಹಾಗೆ ಮಾತಾಡಿರ್ತಾರ ಅಂತ ಅರ್ಥ. ಅದು ಹಿಂಗಾಗಿ ನಾವು ಇದನ್ನ ಸುಧಾರಿಸ್ಕೊಳ್ಬೇಕಾಗತ್ತೆ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಎವ್ರಿ ಒನ್ ಪ್ರೆಸೆಂಟ್ ಹಿಯರ್ ಅಂತಂದ್ರ ಅವ ಮುಂದೆ ಯಾವ್ದಾದ್ರು ಒಂದು ಏನಾದ್ರೂ ಆದ್ರೆ, ಐ ಮೀನ್ ಕಂಪ್ನಿಯಲ್ಲಿ ಸೆಕ್ರೆಟರಿ ಆಗ್ಬೋದು, ಟೀಚರ್ ಆಗ್ಬೋದು, ಇಂಥ ಸಂದರ್ಭವನ್ನ ಹೇಳ್ಬೇಕಾದ್ರೆ ಅವನು ಹಾಗೇನೆ ಮಾತಾಡ್ತಿರ್ತಾನ. ಯಾವುದೋ ಒಂದು ಕಂಪ್ನಿ ಸ್ಥಾಪನೆ ಮಾಡಿರ್ತಾನ, ಮೀಟಿಂಗ್ ತೊಳ್ತಾನ, ಅವಾಗ ಎವ್ರಿ ಒನ್ ಪ್ರೆಸೆಂಟ್ ಅಂತ ಅವನು ಹಾಗೆ ಮಾತಾಡ್ತಾನ. ಅಂದ್ರೆ ಅವನು ಇಂಗ್ಲಿಷ್ ಅಷ್ಟು ಪವರ್ಫುಲ್ ಆಗುದಿಲ್ಲ. ಓಕೆ, ಈಸ್ ಎವ್ರಿ ಒನ್ ಪ್ರೆಸೆಂಟ್ ಅಂತ ಅವ ಅದನ್ನ ಕೇಳಿಸ್ಕೊಂತ ಬಂದಿದ್ನಂದ್ರ ಅವ ಕರೆಕ್ಟಾಗಿ ಮಾತಾಡ್ತಾನ ಅಲ್ಲಿ. ಓಕೆ, ಯಾಕಂದ್ರೆ ಬಹಳಷ್ಟು ಜನ ಇದ್ರ ಮೇಲೆ ಈ ಒಂದು ಸೆಂಟೆನ್ಸಸ್ಗಳ ಮೇಲೆ ಅಬ್ಸರ್ವ್ ಮಾಡ್ತಿರ್ತಾರೆ, ಹೆಚ್ಚು ಬಳಕೆ ಆಗುವಂತ ಸೆಂಟೆನ್ಸಸ್ಗಳು. ಅದಕ್ಕಾಗಿ ಅದರಲ್ಲೂ ಇಂಗ್ಲಿಷ್ ಟೀಚರ್ಸ್ಗಳು ಅದರಲ್ಲಿನೂ ಅಂತ ಬೇಡ, ಎಲ್ಲರೂ ಸಹಿತ ಇದನ್ನ ಕರೆಕ್ಟಾಗಿ ಈ ಸೆಂಟೆನ್ಸಸ್ಗಳನ್ನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡೋದನ್ನ ಕಲಿತುಕೊಳ್ಬೇಕು. ಓಕೆ, ಲೆಟ್ ಅಸ್ ಕಂಟಿನ್ಯೂ ದ ಪ್ರೀವಿಯಸ್ ಲೆಸನ್. ಲೆಟ್ ಅಸ್ ಈ ಕ್ವಶನ್ ಮಾರ್ಕ್ ಇಸ್ ನಾಟ್ ಯೂಸ್ಡ್ ಹಿಯರ್. ಲೆಟ್ ಅಸ್ ಕಂಟಿನ್ಯೂ ದ ಪ್ರೀವಿಯಸ್ ಲೆಸನ್. ಲೆಟ್ ಅಸ್ ಕಂಟಿನ್ಯೂ ದ ಪ್ರೀವಿಯಸ್ ಲೆಸನ್. ಹಿಂದಿನ ಲೆಸನ್ ಅನ್ನ ಕಂಟಿನ್ಯೂ ಮಾಡೋಣ ನಾವೀಗ. ಹಿಂಗೆ ನೀವೇನ್ ಮಾಡ್ತೀರಿ, ಇದು ಕ್ವಶನ್ ಕೇಳ್ತಿರ್ತೀರಿ, ಕಂಟಿನ್ಯೂ ದ ಪ್ರೀವಿಯಸ್ ಲೆಸನ್ ಅಂತ ಹಿಂಗೆ ಹೇಳ್ತಿರ್ತೀರಿ. ಲೆಟ್ ಅಸ್ ಕಂಟಿನ್ಯೂ ದ ಪ್ರೀವಿಯಸ್ ಲೆಸನ್. ಫೋಕಸ್ ಆನ್ ದ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ರಿ ಅಂತ ಅಂದಾಗ, ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ರಿ. ಫೋಕಸ್ ಆನ್ ದಿ ಕಾನ್ಸೆಪ್ಟ್. ಕಾನ್ಸಂಟ್ರೇಟ್ ಆನ್ ದಿ ಕಾನ್ಸೆಪ್ಟ್. Note down the important points. Take down the important points. Jot down the important points. Take important points ಅನ್ನೋದು. ಓಕೆ, ಲೈಕ್ ದಿಸ್. ನೋಡ್ರಿ, ಡಿಡ್ ಯು ಕಂಪ್ಲೀಟ್ ದ ಅಸೈನ್ಮೆಂಟ್?
Is everyone present? Let us continue the previous lesson. Focus on the concept. Note down the important points. This topic is very important for us. ಇಂಥ ಸಂದರ್ಭಗಳು ಬರ್ತಿರ್ತಾವ. ಅಂದ್ರೆ ಈ ಲೆಸನ್ ಅನ್ನ ಹೇಳೋದು ಬಿಟ್ಟು ಅಥವಾ ಲೆಸನ್ದಲ್ಲಿ ಬರುವಂತ ಸೆಂಟೆನ್ಸಸ್ಗಳನ್ನು ಬಿಟ್ಟು ಹೇಳ್ತಿರ್ತೀರಿ ನೋಡ್ರಿ ನೀವು, ಅಂತ ಸಂದರ್ಭವನ್ನ ಹೇಳ್ತಾ ಇದ್ದೀನಿ ನಾನು. ಕ್ಲಾಸ್ ರೂಮ್ದಲ್ಲಿ ಇನ್ಸ್ಟ್ರಕ್ಷನ್ ಕೊಡುವುದಾಗಿರ್ಬೋದು ಅಥವಾ ಯಾವುದೋ ಒಂದು ಲೆಸನ್ಗೆ ಸಂಬಂಧಪಟ್ಟಂತ ಬೇರೆ ಸೆಂಟೆನ್ಸ್ ಆಗಿರ್ಬೋದು ಅಥವಾ ಈ ಥರ ಏನು ಕಾಮನ್ ಆಗಿ ಬಳಕೆ ಆಗುವಂಥ ಸೆಂಟೆನ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಹೇಳ್ತೀರಿ ನೋಡ್ರಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಅಸ್ ಈಸ್ ಆಲ್ಸೋ ಓಕೆ. ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಇದು ಬಹಳ ಟಾಪಿಕ್ ಬಹಳ ಮಹತ್ವದ್ದಾಗಿದೆ ಹಿಂಗೆ ಹೇಳ ಸ್ಟಾರ್ಟ್ ಮಾಡ್ತಿರ್ತಾರೆ ಅವರು. ಅಂದ್ರೆ ಟು ಡ್ರಾ ದ ಅಟೆನ್ಷನ್ ಆಫ್ ದಿ ಸ್ಟೂಡೆಂಟ್ಸ್. ದಿಸ್ ಟಾಪಿಕ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಹಿಂಗೆ ಹೇಳ್ತಿರ್ತಾರ. ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ ಹೇಳ್ತಿರ್ತಾರ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಅಸ್ ಅಂತಾನು ಹೇಳ್ತಿರ್ತಾರ. ಲೈಕ್ ದಿಸ್. ಲೆಟ್ ಮೀ ಎಕ್ಸ್ಪ್ಲೇನ್ ಅಗೇನ್. ಒಮ್ಮೊಮ್ಮೆ ಸ್ಟೂಡೆಂಟ್ಸ್ಗಳನ್ನು ನೋಡಿದಾಗ ಅಥವಾ ನೀವು ಇಂಥ ಸಂದರ್ಭವನ್ನು ಹೇಳುವಾಗ ಅರ್ಥ ಆಗೋದಿಲ್ಲ ಆಡಿಯನ್ಸ್ಗೆ ಅಥವಾ ಸ್ಟೂಡೆಂಟ್ಸ್ಗೆ, ಮುಂದೆ ಕುಂತವ್ರಿಗೆ ನಾವು ಹೇಳಿದ್ದು ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಅವಾಗ ನೀವು ಇದನ್ನ ಹೇಳ್ಬೋದು, ಲೆಟ್ ಮೀ ಎಕ್ಸ್ಪ್ಲೇನ್ ಅಗೇನ್ ಅಂತ. ಒಮ್ಮೊಮ್ಮೆ ಏನಾಗುತ್ತೆ, ಒಮ್ಮೊಮ್ಮೆ ಸ್ಟೂಡೆಂಟ್ಸ್ನು ಕೇಳ್ತಿರ್ತಾರೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ರಿ ಅಂತೇಳಿ, ಅವಾಗೂ ಹೇಳ್ಬೋದು ಎಸ್ ಲೆಟ್ ಮೀ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ಲೆಟ್ ಮೀ ಎಕ್ಸ್ಪ್ಲೇನ್ ಅಗೇನ್. ಲೆಟ್ ಮೀ ಎಕ್ಸ್ಪ್ಲೇನ್ ಅಗೇನ್. ಒನ್ಸ್ ಅಗೇನು ಓಕೆ, ಅಗೇನ್ ಅಂದ್ರೂ ಓಕೆ. ಹೈಲೈಟ್ ದ ಕೀ ಪಾಯಿಂಟ್ಸ್. ಕೀ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡ್ರಿ, ಅಂಡರ್ಲೈನ್ ಮಾಡ್ರಿ. ಅಂಡರ್ಲೈನ್ ದ ಕೀ ಪಾಯಿಂಟ್ಸ್, ಅಂಡರ್ಲೈನ್ ದ ಕೀ ಲೈನ್ಸ್, ಅಂಡರ್ಲೈನ್ ದ ಕೀ ಟರ್ಮ್ಸ್, ಹೈಲೈಟ್ ದ ಕೀ ಟರ್ಮ್ಸ್ ಲೈಕ್ ದಿಸ್. ದಿಸ್ ಈಸ್ ಎ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ನೀವು ಹೇಳುವಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಿರ್ತಾವ, ಅವಾಗ ಈ ಸೆಂಟೆನ್ಸ್ ಅನ್ನ ಹೇಳ್ಬೋದು. ಇದು ನೋಡ್ರಿ ಭಾಳ ಸಲ ಕೇಳಿದಾರ, ಇದನ್ನ ಭಾಳ ಅಂದ್ರೆ ಭಾಳ ಸಲ ಕೇಳಿದಾರ. ದಿಸ್ ಈಸ್ ಎ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಫ್ರೀಕ್ವೆಂಟ್ಲಿ ಅಂದ್ರೆ ಮೇಲಿಂದ ಮೇಲೆ ಕೇಳಿದಂತ ಕ್ವಶನ್, ಇದು ಪ್ರಶ್ನೆ ಇದು ಅಂದಾಗ ದಿಸ್ ಈಸ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಫ್ರೀಕ್ವೆಂಟ್ಲಿ ಈಸ್ ಆಲ್ಸೋ ಓಕೆ, ಬಟ್ ಮೋರ್ ಫಾರ್ಮಲ್ ಆಗಿರೋದು ದಿಸ್ ಈಸ್ ಎ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಈಸ್ ಆಲ್ಸೋ ಓಕೆ. ರಿಮೆಂಬರ್ ದಿಸ್ ಪಾಯಿಂಟ್, ರಿಮೆಂಬರ್ ದಿಸ್ ಸೆಂಟೆನ್ಸ್, ರಿಮೆಂಬರ್ ದಿಸ್ ಥೀಮ್, ರಿಮೆಂಬರ್ ದಿಸ್ ಒನ್, ಈ ಥರ ರಿಮೆಂಬರ್ ದಿಸ್ ಪಾಯಿಂಟ್. ನೋಡ್ರಿ, ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. Let me explain again. Highlight the key points. This is a frequently asked question. So remember this point. ನೆನಪಿಡ್ರಿ ಅಂತ ಹೇಳ್ದ ನೋಡ್ರಿ. ಹೂ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್, ಆಗಲ್ಲ ಹೇಳಿದ್ದಾನ. ಹೂ ನೋಸ್ ದಿ ಆನ್ಸರ್ ಅಂದ್ರೂ ಓಕೆ. ಹೂ ನೋಸ್ ದಿ ಆನ್ಸರ್, ಹೂ ನೋಸ್ ದಿ ಆನ್ಸರ್ ಟು ದಿಸ್ ಕ್ವಶನ್, ಆರ್ ಹೂ ಕ್ಯಾನ್ ಆನ್ಸರ್ ಟು ದಿಸ್ ಕ್ವಶನ್, ಆರ್ ಕ್ಯಾನ್ ಎನಿವನ್ ಡಿಫೈನ್ ದಿಸ್ ಟರ್ಮ್. Can anyone define this term? Could anyone define this term? Can is suitable here. Can anyone define this term? ಈ ಟರ್ಮ್ ಬಗ್ಗೆ ಯಾರಾದ್ರೂ ಡಿಫೈನ್ ಮಾಡ್ತೀರಾ, ಇದನ್ನ ವ್ಯಾಖ್ಯಾನಿಸ್ತೀರಾ? ಓಕೆ, ಅದನ್ನ ಡಿಫೈನ್ ಮಾಡ್ತೀರಾ ಅಂತಂದ. ವಾಟ್ ಡೂ ಯು ಮೀನ್ ಬೈ ದಿಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂದ್ರೂ ಓಕೆ. ವಾಟ್ ಡಸ್ ಇಟ್ ಮೀನ್ ಅಂತ ಅಂದ್ರೂ ಓಕೆ. ವಾಟ್ ಡೂ ಯು ಮೀನ್ ಬೈ ದಿಸ್ ಅಂದ್ರೂ ಓಕೆ. ಯಾವುದಾದ್ರೂ ಯೂಸ್ ಮಾಡ್ಬೋದು ಇದ್ರಲ್ಲಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್, ದಿಸ್ ಇಸ್ ಆಲ್ಸೋ ಓಕೆ. ವಾಟ್ ಡಸ್ ಇಟ್ ಮೀನ್ ಇಸ್ ಆಲ್ಸೋ ಓಕೆ. ವಾಟ್ ಡೂ ಯು ಮೀನ್ ಬೈ ದಿಸ್ ಇಸ್ ಆಲ್ಸೋ ಓಕೆ. ಕ್ಯಾನ್ ಯು ಎಕ್ಸ್ಪ್ಲೇನ್ ಯುವರ್ ಆನ್ಸರ್? ಕ್ಯಾನ್ ಯು ಎಕ್ಸ್ಪ್ಲೇನ್ ಯುವರ್ ಆನ್ಸರ್ ಅಂತ ಕೇಳ್ಬೋದು. ನಿನ್ನ ಆನ್ಸರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀಯಾ? ಕ್ಯಾನ್ ಯು ಎಕ್ಸ್ಪ್ಲೇನ್ ಯುವರ್ ಆನ್ಸರ್ ಮೋರ್ ಲೈಕ್ ದಿಸ್. ವೈ ಡೂ ಯು ಥಿಂಕ್ ಸೋ? ಆಗಲೇ ರಿಪೀಟ್ ಮಾಡಿ ನೋಡ್ರಿ, ಇದು ರಿಪೀಟ್ ಆಗಿದೆ. ವೈ ಡೂ ಯು ಥಿಂಕ್ ಸೋ? ಯಾಕೆ ಹಿಂಗ್ಯಾಕೆ ವಿಚಾರ ಮಾಡ್ತಿ ಅಂತ ಹೇಳ್ಬೋದು. ವಾಟ್ ಈಸ್ ಯುವರ್ ಒಪಿನಿಯನ್? ನಿನ್ನ ಅಭಿಪ್ರಾಯ ಏನು? ವಾಟ್ ಈಸ್ ಯುವರ್ ವ್ಯೂ ಪಾಯಿಂಟ್? ವಾಟ್ ಈಸ್ ಯುವರ್ ಒಪಿನಿಯನ್? ವಾಟ್ ಈಸ್ ಯುವರ್ ಸಜೆಷನ್? ಓಕೆ, ಹಿಂಗಾದ್ರೂ ಕೇಳ್ಬೋದು. ವಾಟ್ ಈಸ್ ಯುವರ್ ಕ್ವಶನ್? ಕ್ಯಾನ್ ಸಂಬಡಿ ಸಮರೈಸ್ ದ ಟಾಪಿಕ್? ಯಾರಾದ್ರೂ ಸಮರೈಸ್ ಮಾಡ್ತೀರಾ ಈ ಟಾಪಿಕ್ ಅಂತ ಕೇಳುವಾಗ? ಪ್ಲೀಸ್ ಅವಾಯ್ಡ್ ಸೈಡ್ ಕಾನ್ವರ್ಸೇಷನ್ಸ್. ಮಾತಾಡ್ತಿರ್ತಾರ ಬರೀ ಕ್ಲಾಸ್ ರೂಮ್ದಲ್ಲಿ ಅಂತ ಅಷ್ಟೇ ಅಲ್ಲ, ನೀವು ಹೊರಗೆ ಯಾವುದೇ ಸಂದರ್ಭದಲ್ಲಿನೂ ನೀವು ಇಂಥ ಸೆಂಟೆನ್ಸ್ಗಳನ್ನ
ಯೂಸ್ ಮಾಡ್ತಿರ್ತಾರೆ. ಪ್ಲೀಸ್ ಅವಾಯ್ಡ್ ಸೈಡ್ ಕಾನ್ವರ್ಸೇಷನ್. ಇಬ್ಬಿಬ್ರು ಮಾತಾಡ್ತಿರ್ತಾರ, ಸೀರಿಯಸ್ ಆಗಿ ಕ್ಲಾಸು ಅಥವಾ ಮತ್ತೊಂದು ಮೀಟಿಂಗು ನಡೀತಿರ್ತದ, ಅವಾಗಿಬ್ರು ಮಾತಾಡ್ತಿರ್ತಾರ, ಅಲ್ಲಿ ಸೈಡ್ ಯಾರೋ ಮಾತಾಡಕತ್ತಾರ ನೋಡ್ರಿ ಅಂತ ಹೇಳ್ತಿರ್ತೀರಿ. ಅವಾಗ ಈ ಸೆಂಟೆನ್ಸನ್ನು ಬಳಕೆ ಮಾಡು. ಪ್ಲೀಸ್ ಅವಾಯ್ಡ್ ದ ಸೈಡ್ ಕಾನ್ವರ್ಸೇಷನ್ಸ್. ಬಿ ಅಟೆಂಟಿವ್, ಅಟೆಂಟಿವ್ ಆಗಿರ್ರಿ. ಅಟೆಂಟಿವ್ ಪ್ಲೀಸ್ ಅಂತ ಹೇಳ್ಬಾರ್ದು, ಬಿ ಅಟೆಂಟಿವ್ ಅಂತ ಹೇಳ್ಬೇಕು. ಬಿ ಪದ ಹಚ್ಬೇಕು, ಬಿ ಅಟೆಂಟಿವ್. ಸಬ್ಮಿಟ್ ಯುವರ್ ಅಸೈನ್ಮೆಂಟ್ ಆನ್ ಟೈಮ್. ಆನ್ ಟೈಮ್ ಅಂದ್ರೆ ಕರೆಕ್ಟ್ ಟೈಮ್, ಅಂದ್ರೆ ಕರೆಕ್ಟ್ ಟೈಮಿಗೆ ಸಬ್ಮಿಷನ್ ಮಾಡ್ಬೇಕು ನೀವು. ಸಬ್ಮಿಟ್ ಯುವರ್ ಅಸೈನ್ಮೆಂಟ್ ಕರೆಕ್ಟ್ಲಿ ಅಂತ ಹೇಳ್ಬಾರ್ದು. ಸಬ್ಮಿಟ್ ಯುವರ್ ಅಸೈನ್ಮೆಂಟ್ ಆನ್ ಟೈಮ್, ನಾಟ್ ಇನ್ ಟೈಮ್. ಇನ್ ಟೈಮ್ ಈಸ್ ಆಲ್ಸೋ ಓಕೆ, ಬಟ್ ಆನ್ ಟೈಮ್ ಕರೆಕ್ಟ್ ಸಬ್ಮಿಷನ್ ಮಾಡ್ರಿ. ಯಾವುದು ಟೈಮ್ ಕೊಟ್ಟಿರ್ತೀನೋ ಆ ಟೈಮ್ ಸಬ್ಮಿಷನ್ ಮಾಡ್ರಿ ಅಂತ ಹೇಳಿದಾರೆ. ಸ್ಟಾಪ್ ಟಾಕಿಂಗ್ ಎಟ್ ದಿ ಬ್ಯಾಕ್. ಹಿಂದೆ ಮಾತಾಡ್ಬೇಡ್ರಿ ಅಂತ ಹೇಳ್ತಿರಲ್ಲ, ಸ್ಟಾರ್ಟ್ ಟಾಪಿಂಗ್ ಎಟ್ ದಿ ಬ್ಯಾಕ್. ಬೇರೆ ಬೇರೆ ಅರ್ಥದಲ್ಲಿನೂ ಯೂಸ್ ಆಗುತ್ತೆ. ಕೀಪ್ ಯುವರ್ ಐ ಡಿ ಕಾರ್ಡ್ಸ್ ವಿತ್ ಯು. ನಿಮ್ಮ ಐ ಡಿ ಕಾರ್ಡ್ಸ್ ಅನ್ನು ನಿಮ್ಮ ಜೊತೆಗೆ ಇಟ್ಕೊಡ್ರಿ. ಕೀಪ್ ಯುವರ್ ಐ ಡಿ ಕಾರ್ಡ್ಸ್ ವಿತ್ ಯು ಲೈಕ್ ದಿಸ್. ಪ್ಲೀಸ್ ಕನ್ಕ್ಲೂಡ್ ಯುವರ್ ಪ್ರೆಸೆಂಟೇಷನ್. ಇವೆಲ್ಲ ಇದ್ರೊಳಗೆ ಆನ್ಲೈನ್ನಲ್ಲಿ ಮಾಡುವಾಗೂ ಹೇಳ್ತಿರ್ತಾರೆ, ಪ್ಲೀಸ್ ಕನ್ಕ್ಲೂಡ್ ಯುವರ್ ಪ್ರೆಸೆಂಟೇಷನ್. ಅಥವಾ ಸೆಮಿನಾರ್ ಮಾಡ್ತಿರ್ತಾರೆ, ಟೈಮ್ ಇಷ್ಟೇ ಅಂತ ಕೊಟ್ಟಿರ್ತಾರ, ಮುಂದೆ ಹೋಗ್ತಿರ್ತಾರ, ಹಂಗೆ ಪ್ಲೀಸ್ ಕನ್ಕ್ಲೂಡ್ ಯುವರ್ ಪ್ರೆಸೆಂಟೇಷನ್ ಅಂತ ವಾರ್ನಿಂಗ್ ಮಾಡ್ತಾರ. ಐ ಮೀನ್ ನೆನಪಿಸ್ತಾರ. ಟೈಮ್ ಈಸ್ ಆಲ್ಮೋಸ್ಟ್ ಓವರ್, ಟೈಮ್ ಈಸ್ ಅಪ್, ಟೈಮ್ ಈಸ್ ಆಲ್ಮೋಸ್ಟ್ ಓವರ್. ಟೈಮ್ ಮುಗ್ಯಾಕ್ ಬಂತು ಅಂತಿರಲ್ಲ ಕನ್ನಡದಲ್ಲಿ. ನಾವೇನಂತೀವಿ, ಟೈಮ್ ಮುಗ್ಯಾಕ್ ಬಂತು ಅಂತ. ಮುಗ್ಯಾಕ್ ಬಂತು ಅಂತಂದ್ರೆ ಟೈಮ್ ಈಸ್ ಆಲ್ಮೋಸ್ಟ್ ಓವರ್ ಲೈಕ್ ದಿಸ್. ಕೀಪ್ ಯುವರ್ ಪ್ರೆಸೆಂಟೇಷನ್ ಶಾರ್ಟ್ ಆ್ಯಂಡ್ ಕ್ಲಿಯರ್. ನಿಮ್ಮ ಪ್ರೆಸೆಂಟೇಷನ್ ಶಾರ್ಟ್ ಆಗಿ ಇರಬೇಕು, ಕ್ಲಿಯರ್ ಆಗಿ ಇರಬೇಕು. ಲೈಕ್ ಸ್ಟಾಪ್ ಟಾಕಿಂಗ್ ಎಟ್ ದಿ ಬ್ಯಾಕ್. ಕೀಪ್ ಯುವರ್ ಐ ಡಿ ಕಾರ್ಡ್ಸ್ ವಿತ್ ಯು. ಪ್ಲೀಸ್ ಕನ್ಕ್ಲೂಡ್ ಯುವರ್ ಪ್ರೆಸೆಂಟೇಷನ್. ಟೈಮ್ ಈಸ್ ಆಲ್ಮೋಸ್ಟ್ ಓವರ್. ಕೀಪ್ ಯುವರ್ ಪ್ರೆಸೆಂಟೇಷನ್ ಶಾರ್ಟ್ ಆ್ಯಂಡ್ ಕ್ಲಿಯರ್. ಡ್ಯೂರಿಂಗ್ ಆನ್ಲೈನ್ ಆ್ಯಂಡ್ ಡಿಜಿಟಲ್ ಬೋರ್ಡ್ ಟೀಚಿಂಗ್. ಕೆಲವೊಂದಿಷ್ಟು ಹಿಂದೂ ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನಾನು ಈಗ ಆನ್ಲೈನ್ ಟೀಚಿಂಗ್ ಮಾಡುವಾಗ ಅಥವಾ ಡಿಜಿಟಲ್ ಬೋರ್ಡ್ ಯೂಸ್ ಮಾಡಿ ಟೀಚ್ ಮಾಡ್ತಿರ್ತಾರಲ್ಲ, ಆನ್ಲೈನ್ ಅಲ್ಲಿ ಲೈವ್ ಕ್ಲಾಸನ್ನು ತೊಗೊಂಡಿರ್ತೀವಲ್ಲ ಅವಾಗ ಪ್ಲೀಸ್ ಚೆಕ್ ದ ಸ್ಲೈಡ್. ಪ್ಲೀಸ್ ಚೆಕ್ ದ ಸ್ಲೈಡ್. ಕ್ಯಾನ್ ಯು ಸಿ ದ ಸ್ಕ್ರೀನ್ ಕ್ಲಿಯರ್ಲಿ? ಇದನ್ನ ಯಾರಾದರೂ ಮುಂದೆ ಕುಂತವ್ರು ಹೇಳ್ಬೋದು. ಈ ಸಾಂದರ್ಭಿಕವಾಗಿ ಯಾವುದು ಯಾರಿಗೆ ಅದು ಸೆಂಟೆನ್ಸ್ ಬೇಕಾಗಿರ್ತದ ಅದನ್ನ ತಗೊಳ್ಬೇಕು ಅವ್ರು. ಕ್ಯಾನ್ ಯು ಸಿ ದ ಸ್ಕ್ರೀನ್ ಕ್ಲಿಯರ್ಲಿ? ಐ ವಿಲ್ ಶೇರ್ ದ ನೋಟ್ಸ್ ಲೇಟರ್. ಐ ವಿಲ್ ಶೇರ್ ದ ನೋಟ್ಸ್ ಲೇಟರ್. ಐ ವಿಲ್ ಶೇರ್ ದ ನೋಟ್ಸ್ ಲೇಟರ್. ಕ್ಯಾನ್ ಯು ಸಿ ದ ಸ್ಕ್ರೀನ್ ಕ್ಲಿಯರ್ಲಿ? ಕ್ಲಿಯರ್ ಆಗಿ ನೋಡ್ತಾ ಇದ್ದಾರೆ ಸ್ಕ್ರೀನು? ಈ ತರ. ಪ್ಲೀಸ್ ಚೆಕ್ ದ ಸ್ಲೈಡ್ ಅನ್ನ ಚೆಕ್ ಮಾಡ್ರಿ ಅಂತ ಹೇಳ್ದೆ. ನೆಕ್ಸ್ಟ್, ಪ್ಲೀಸ್ ಮ್ಯೂಟ್ ಯುವರ್ ಮೈಕ್ರೋಫೋನ್ಸ್ ಬಂದ್ ಮಾಡ್ರಿ ಅಂತ ಹೇಳ್ತಿರ್ತಿರಲ್ಲ, ಮ್ಯೂಟ್ ಮಾಡ್ರಿ. ಪ್ಲೀಸ್ ಮ್ಯೂಟ್ ಯುವರ್ ಮೈಕ್ರೋಫೋನ್ಸ್. ಟರ್ನ್ ಆನ್ ಕ್ಯಾಮ್ರಾ ಇಫ್ ಪಾಸಿಬಲ್. ಸಾಧ್ಯ ಆದ್ರೆ ಕ್ಯಾಮ್ರಾ ಆನ್ ಮಾಡ್ರಿ ಅಂತ ಹಿಂಗೆ ಹೇಳ್ತಿರ್ತೀರಿ. ಒಮ್ಮೊಮ್ಮೆ ಟರ್ನ್ ಆಫ್ನು ಅಂತ ಹೇಳ್ತಿರ್ತೀವಿ, ಟರ್ನ್ ಆನ್ ಅಂತಾನು ಹೇಳ್ತಿರ್ತೀರಿ ಒಮ್ಮೊಮ್ಮೆ ಸಾಂದರ್ಭಿಕವಾಗಿ. ಓಕೆ, ಅಂದ್ರೆ ಟರ್ನ್ ಆನ್ ಅಂದ್ರೆ ಆನ್ ಮಾಡೋದು, ಆಫ್ ಅಂದ್ರೆ ಆಫ್ ಮಾಡೋದು. ಇಫ್ ಪಾಸಿಬಲ್. ರೀಡ್ ದ ಕಂಟೆಂಟ್ ಡಿಸ್ಪ್ಲೇಡ್ ಆನ್ ದಿ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆದಂಥ ಕಂಟೆಂಟನ್ನು ಓದ್ರಿ. ಸ್ಕ್ರೀನ್ ದ ಕಂಟೆಂಟ್ ಡಿಸ್ಪ್ಲೇಡ್ ಆನ್ ದಿ ಸ್ಕ್ರೀನ್. ಲೆಟ್ ಅಸ್ ವಾಚ್ ದಿಸ್ ವಿಡಿಯೋ ಕ್ಲಿಪ್. ನೀವು ನೋಡ್ರಿ, ಲೆಟ್ ಅಸ್ ವಾಚ್ ದಿಸ್ ವಿಡಿಯೋ ಕ್ಲಿಪ್ ಅಂತ ಹೇಳಿ ಸುಟೇಬಲ್ ವರ್ಡನ್ನು ಯೂಸ್ ಮಾಡ್ರಿ. ವಿಡಿಯೋ ಅಂತ ಹೇಳ್ಬಾರ್ರಿ. ಪೂರ್ಣವಾಗಿದ್ರೆ ಓಕೆ, ಇಲ್ಲದೇ ಇದ್ರೆ ನೀವು ಕ್ಲಾಸ್ ಹೇಳುವಾಗ ಪೂರ್ಣವಾಗಿ ತೋರಿಸ್ತಿರಲ್ಲ ವಿಡಿಯೋ, ಕ್ಲಿಪ್ಪನ್ನು ಅದರದ್ದೊಂದು ಫುಲ್ಲು ತೋರಿಸ್ತಿರ್ಬೋದು, ಕಂಪ್ಲೀಟ್ ಆಗಿನೂ ತೋರಿಸ್ತಿರ್ಬೋದು. ಯಾವುದೋ ಒಂದು ವಿಷಯದ ಬಗ್ಗೆ ಇರುವಂಥ ವಿಡಿಯೋಸನ್ನು ನೀವೇನು ಯೂಸ್ ಮಾಡ್ಬೇಕು, ಅದಕ್ಕೆ ಲೆಟ್ ಅಸ್ ವಾಚ್ ದಿಸ್ ವಿಡಿಯೋ ಕ್ಲಿಪ್ ಅಂತ ಹೇಳ್ಬಿಡ್ಬೇಕು. ಓಕೆ, ಸೊ ಪ್ಲೀಸ್ ಡೌನ್ಲೋಡ್ the PDF. Please download the PDF. Next, check the Google Classroom updates. ಗೂಗಲ್ ಕ್ಲಾಸ್ ರೂಮ್ ಅಪ್ಡೇಟ್ಸ್ ಅನ್ನ ಚೆಕ್ ಮಾಡ್ಕೊಡ್ರಿ. ದಟ್ಸ್ ಆಲ್ ಫಾರ್ ಟುಡೇ. ಇದನ್ನ ಮಾಡ್ತಿರ್ತೀರಿ ನೋಡ್ರಿ, ಕಂಪ್ಲೀಟ್ ಮಾಡ್ತಿರ್ತೀರಿ ಅಥವಾ ಎಂಡ್ ಮಾಡ್ತಿರ್ತೀರಿ ಕ್ಲಾಸ್. ದಟ್ಸ್ ಆಲ್ ಫಾರ್ ಟುಡೇ ಅಂತಾನು ಹೇಳ್ಬೋದು. ವಿ ವಿಲ್ ಕಂಟಿನ್ಯೂ ದಿಸ್ ಟಾಪಿಕ್ ಟುಮಾರೋ. ಕಾಮನ್ ಆಗಿ ಬಳಕೆ ಆಗುತ್ತೆ. ವಿ ವಿಲ್ ಕಂಟಿನ್ಯೂ ದಿಸ್ ಟಾಪಿಕ್ ಟುಮಾರೋ. ರಿವೈಸ್ ದ ಲೆಸನ್ ಎಟ್ ಹೋಮ್. ಕ್ಲಾಸ್ ಡಿಸ್ಮಿಸ್ಡ್ ಹೆಚ್ಚು ಬಳಸೋದಿಲ್ಲ, ಆದರೂ ಒಮ್ಮೊಮ್ಮೆ ಬಳಸ್ತಿರ್ತಾರೆ. ಕ್ಲಾಸ್ ಡಿಸ್ಮಿಸ್ಡ್, ಕ್ಲಾಸ್ ಎಂಡೆಡ್, ಲೈಕ್ ದಿಸ್.
check the Google Classroom updates. That's all for today. We will continue this topic tomorrow. Revise this lesson at home. Class dismissed. Like this. ಮತ್ತೆ ಇನ್ನೊಂದಿಷ್ಟು ನೋಡ್ರಿ, ಒನ್ ಲೈನ್ ಇನ್ಸ್ಟ್ರಕ್ಷನ್ಸ್ ಇವು. ಬಿ ಪಂಕ್ಚುವಲ್ ಆಗಿರ್ರಿ, ಅಡ್ವೈಸ್ ಮಾಡ್ತಿರ್ತಾರೆ ನೋಡ್ರಿ. ಸ್ಟೇ ಫೋಕಸ್ ಮಾಡ್ತಿರ್ರಿ. ಸ್ಟೇ ಫೋಕಸ್ಡ್ ಅಂದ್ರ ನಿಮ್ಮ ಗಮನವನ್ನ ಕಳೆದುಕೊಳ್ಬೇಡ್ರಿ, ಕಾನ್ಸಂಟ್ರೇಷನ್ ಅನ್ನ ಹಾಳು ಮಾಡ್ಕೋಬೇಡ್ರಿ. ಫೋಕಸ್ಡ್ ಆಗಿರ್ರಿ. ಸ್ಟೇ ಫೋಕಸ್ಡ್ ಆನ್ ದಿ ಸ್ಟಡಿ. ಲೈಕ್ ದಿಸ್. ಸ್ಟೇ ಫೋಕಸ್ಡ್. ಪಾರ್ಟಿಸಿಪೇಟ್ ಆಕ್ಟಿವ್ಲಿ. ಥಿಂಕ್ ಬಿಫೋರ್ ಆನ್ಸರಿಂಗ್. ಆನ್ಸರ್ ಮಾಡೋದಕ್ಕಿಂತ ಥಿಂಕ್ ಮಾಡ್ರಿ. ಥಿಂಕ್ ಬಿಫೋರ್ ಆನ್ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಇನ್ಸ್ಟ್ರಕ್ಷನ್ ಕೊಡುವಾಗ ಯಾವಾಗಲೂ ವರ್ಬ್ದಿಂದನೇ ಚಾಲು ಮಾಡ್ಬೇಕು. ಅದರಿಂದ ಯಾವ ಕಾರಣಕ್ಕೂ ಯು ಥಿಂಕ್ ಕ್ಲಿಯರ್ಲಿ ಅಂತ ಹಿಂಗೆ ಹೇಳ್ಬಾರ್ದು. ಇನ್ನು ಹಿಂಗೆ ಈ ಥರ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬಾರ್ದು. ಯು ಥಿಂಕ್ ಕ್ಲಿಯರ್ಲಿ ಅಂತ ಈ ಥರ ಹೇಳ್ತಿರ್ಬೇಕು. ಯು ಥಿಂಕ್ ಬಿಫೋರ್ ಆನ್ಸರಿಂಗ್. ಯು ಅಂತ ಬಳಸಬಾರ್ದು. ಯು ಅಂದ್ರೆ ಅದು ಒಂದು ಸೆಂಟೆನ್ಸ್ ಆಗುತ್ತದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತದೆ. ಅದು ವರ್ಬ್ದಿಂದನೇ ಚಲೋ ಆಗ್ಬೇಕು ಇವು ಯಾವಾಗಲೂ ಇನ್ಸ್ಟ್ರಕ್ಷನ್ಸ್. ಥಿಂಕ್, ಓಕೆ, ಬಿಫೋರ್ ಆನ್ಸರಿಂಗ್. ರೆಸ್ಪೆಕ್ಟ್ ಅದರ್ಸ್ ಒಪಿನಿಯನ್ಸ್. ನೀವು ಫಾರ್ ಎಕ್ಸಾಂಪಲ್ ರೆಸ್ಪೆಕ್ಟ್ ಅದರ್ಸ್ ಒಪಿನಿಯನ್ಸ್ ಅಂತ ಇದೆ. ಇಲ್ಲಿ ಯು ರೆಸ್ಪೆಕ್ಟ್ ಅದರ್ಸ್ ಒಪಿನಿಯನ್ ಅಂತ ಹಿಂಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೇಳಿದ್ರಿ ಅಂದ್ರೆ, ನೀವು ಆಲ್ರೆಡಿ ಅವ್ನಿಗೆ ಏನು ಹೇಳ್ತಾ ಇದ್ದೀರಿ ಅಂತಂದ್ರೆ, ಅಥವಾ ಅವಳಿಗೆ ಏನು ಹೇಳ್ತಾ ಇದ್ದೀರಿ ಅಂದ್ರೆ, ನೀನು ಅದರ್ಸ್ ಒಪಿನಿಯನ್ಗೆ ಇಂಪಾರ್ಟೆನ್ಸ್ ಅನ್ನ ಅಥವಾ ರೆಸ್ಪೆಕ್ಟ್ ಅನ್ನ ಕೊಡುತ್ತಿ ಅಂತ ಹೇಳ್ತಿರ್ತೀರಿ. ನೀವೇ ಅವ್ರಿಗೆ ಹೇಳ್ತಿರ್ತೀರಿ, ಇನ್ಸ್ಟ್ರಕ್ಷನ್ ಮಾಡ್ತಿರೋದಿಲ್ಲ ನೀವು. ಅದಕ್ಕಾಗಿ ಅಲ್ಲಿ ಯು ಪದವನ್ನು ಬಳಸ್ತಿರಬಾರ್ದು. ಅಂಡರ್ಸ್ಟುಡ್ ಆಗಿ ಇರ್ತದ ಯು ಅನ್ನೋದು. ಅವ್ರಿಗೆ ಮುಂದಿದ್ದವ್ರಿಗೆ ಹೇಳ್ತಿರ್ತೀವಿ ನಾವು. ಅದಕ್ಕಾಗಿ ವರ್ಬ್ದಿಂದನೇ ಚಲೋ ಮಾಡ್ಬೇಕು ಇಂಪೆರೇಟಿವ್ ಸೆಂಟೆನ್ಸಸ್ ಅನ್ನು. ನೆಕ್ಸ್ಟ್, ವರ್ಕ್ ಇನ್ ಗ್ರೂಪ್ಸ್. ವರ್ಕ್ ಇನ್ 3 or 4 ಗ್ರೂಪ್ಸ್ ಈ ಥರನೂ ಹೇಳ್ಬೋದು. ಫಾರ್ಮ್ ಎ ಗ್ರೂಪ್ ಆ್ಯಂಡ್ ವರ್ಕ್ ಅಂತಿರ್ತಾರೆ. ಬಿ ಪಂಕ್ಚುವಲ್, ಸ್ಟೇ ಫೋಕಸ್ಡ್, ಪಾರ್ಟಿಸಿಪೇಟ್ ಆಕ್ಟಿವ್ಲಿ, ಥಿಂಕ್ ಬಿಫೋರ್ ಆನ್ಸರಿಂಗ್, ರೆಸ್ಪೆಕ್ಟ್ ಅದರ್ಸ್ ಒಪಿನಿಯನ್ಸ್, ವರ್ಕ್ ಇನ್ ಗ್ರೂಪ್ಸ್. ಟುಮಾರೋ ಐ ಶಾಲ್ ಗೆಟ್ ಯು ದ ಟೆಕ್ಸ್ಟ್. ನಾಳೆಗೆ ಟೆಕ್ಸ್ಟ್ ತರ್ತೀನಿ, ನಾನು ತಂದು ಕೊಡ್ತೀನಿ ಅಂತ ಹೇಳಕ ಕೆಲವೊಂದಿಷ್ಟು ನೋಡ್ರಿ ಈ ಥರ ಮಾತಾಡ್ತಿರ್ತಾರೆ. ಟುಮಾರೋ ಐ ಶಾಲ್ ಗೆಟ್ ಯು ದ ಟೆಕ್ಸ್ಟ್ ಅಂತ ಹೇಳ್ಬೇಕು. ಟೆಕ್ಸ್ಟ್ ನಾಳೆ ಕೊಡ್ತೀನಿ. ಐ ಶಾಲ್ ಗೆಟ್ ಯು ದ ಟೆಕ್ಸ್ಟ್. ಓಕೆ, ಟೆಕ್ಸ್ಟ್ ಬುಕ್ಕನ್ನು ನಾಳೆ ನಿಮಗೆ ತಂದು ಕೊಡ್ತೀನಿ ಅನ್ನೋಕೆ. ಟುಮಾರೋ ಐ ವಿಲ್ ಬ್ರಿಂಗ್ ದ ಟೆಕ್ಸ್ಟ್ ಬುಕ್ ಅಂದ್ರೂ ಓಕೆ, ಬಟ್ ಅಷ್ಟು ಸೂಟೇಬಲ್ ಆಗೋದಿಲ್ಲ, ಫಾರ್ಮಲ್ ಲ್ಯಾಂಗ್ವೇಜ್ ಆಗೋದಿಲ್ಲ. ಸೊ ಇದ್ರ ಇನ್ಸ್ಟ್ರಕ್ಷನ್ ಹೆಂಗಿರಬೇಕು ಅಥವಾ ಒಂದು ಸೆಂಟೆನ್ಸ್ ಹೆಂಗಿರಬೇಕು? ಟುಮಾರೋ ಐ ಶಾಲ್ ಗೆಟ್ ಯು ದ ಟೆಕ್ಸ್ಟ್, ಲೈಕ್ ದಿಸ್. ಆ್ಯಸ್ ಐ ಟೋಲ್ಡ್ ಯು ಸಮ್ ಟೈಮ್ಸ್ ಎಗೋ. ನೀವು ಮೇಲಿಂದ ಮೇಲೆ ಹೇಳ್ತಿರ್ತೀರಿ ಟೀಚ್ ಮಾಡುವಾಗ. ಕೆಲ ದಿನಗಳ ಹಿಂದೆ ನಾನು ಇದನ್ನ ಹೇಳಿದ್ದೆ. ಅದಕ್ಕಾಗಿ ನೀವು ಇದನ್ನ ಹಿಂಗೆ ಮಾತಾಡ್ಬೇಕು. As I told you some times ago, some days ago, some months ago, some years ago. As I told you ಅಂತಾನೂ ಹೇಳ್ಬೋದು ಸಾಂದರ್ಭಿಕವಾಗಿ. As I had told you ಅಂತಾನೂ ಹೇಳ್ಬೋದು. ಬಟ್ ಯೂಸ್ವಲಿ as I told you some times ago, as I told you some days ago, as I told you some months ago, as I told you some years ago, like this. I will take a leave. ಈಗ ನಾ ಹೋಗ್ತೀನಿ, ಕ್ಲಾಸ್ ಬಿಟ್ಟು ಕ್ಲಾಸ್ ಎಂಡ್ ಆಗುತ್ತಾ ಅವಾಗ ಈ ಮಾತನ್ನ ಹೇಳ್ಬೋದು. ಐ ವಿಲ್ ಟೇಕ್ ಎ ಲೀವ್. ಐ ವಿಲ್ ಟೇಕ್ ಎ ಲೀವ್. ನಾನು ಈಗ ಹೋಗ್ತೀನಿ ಅಂತ ಹೇಳಕ ಎ ಲೀವ್ ಅಂತ ಹೇಳ್ಬೇಕು. ಇಲ್ಲಿ ಲೀವ್ ಅನ್ನೋದು ರಜಾ ಅಲ್ಲ, ಕ್ಲಾಸಿಗೆ ರಜಾ ಕೊಡ್ತೀನಿ ಅನ್ನೋದು ಅರ್ಥ ಆ ಸಂದರ್ಭಕ್ಕೆ. ಓಕೆ, ಐ ವಿಲ್ ಟೇಕ್ ಎ ಲೀವ್. ಲೆಟ್ ಮಿ ಸ್ಟಾಪ್ ಫಾರ್ ದಿ ಡೇ. ಲೆಟ್ ಮಿ ಸ್ಟಾಪ್ ಇಟ್ ಹಿಯರ್ ಅಂತಾನೂ ಓಕೆ. ಲೆಟ್ ಮಿ ಸ್ಟಾಪ್ ಫಾರ್ ದಿ ಡೇ ಅಂದ್ರೂ ಓಕೆ. ಈ ದಿನಕ್ಕೆ ಇಷ್ಟು ಸಾಕು ಅಂತ ನಾವು ಕನ್ನಡದಲ್ಲಿ ಹೇಳ್ತಿರ್ತೀವಿ. ಇಂಗ್ಲಿಷ್ನಲ್ಲಿ ಏನಾಗುತ್ತಂದ್ರೆ ಅದು ಲೆಟ್ ಮಿ ಸ್ಟಾಪ್ ಫಾರ್ ದಿ ಡೇ. ಓಕೆ, ಇದು ಓನ್ಲಿ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್ ಅಂತನೂ ಅಲ್ಲ, ಎಲ್ಲ ಸಾಂದರ್ಭಿಕವಾಗಿ ಎಲ್ಲಿ ನಾವು ಬಳಕೆ ಮಾಡಬೇಕು ಇಂಥ ಸೆಂಟೆನ್ಸ್ಗಳನ್ನು ಅಲ್ಲಿ ಬಳಕೆ ಮಾಡಬೇಕು. ಲೆಟ್ ಮಿ ಸ್ಟಾಪ್ ಫಾರ್ ದಿ ಡೇ. ವಾಟ್ ಐ ಮೀನ್ ಟು ಸೇ ಈಸ್, ನಾವು ಯೂಸಲಿ ಹೇಳ್ತಿರ್ತೀವಿ ಈ ಥರ. ನಾನು ಏನು ಹೇಳ್ಬೇಕಂತ ಮಾಡೀನಿ ಅಂದ್ರೆ, ನಾನು ಏನು ಹೇಳ್ಬೇಕಂತೇಳಿ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ, ನಾ ಏನು ಅರ್ಥ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾನು ಏನು ಅರ್ಥೈಸ್ತಾ ಇದ್ದೀನಿ ಅಂತಂದ್ರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂತ ಹೇಳಾಕ ಇದನ್ನ ಯೂಸ್ ಮಾಡ್ಬೇಕು ನಾವು. ವಾಟ್ ಐ ಮೀನ್ ಟು ಸೇ ಈಸ್, ವಾಟ್ ನಾನು ಏನು ಹೇಳ್ತಾ ಇದ್ದೀನಿ, ಏನು ಅರ್ಥ ಮಾಡಿಸ್ತಾ ಇದ್ದೀನಿ, ಏನು ಅಂತಿರ್ತಿರಲ್ಲ ಅದಕ್ಕೆ ಏನು. ವಾಟ್ ಐ ಮೀನ್ ಟು ಸೇ ಈಸ್ ಮುಂದೆ ಹೇಳ್ತಿರ್ತೀರಿ. ಓಕೆ, ಸಮ್ ಟೈಮ್ಸ್ ಎಗೋ ಐ ಹ್ಯಾಡ್ ಟೋಲ್ಡ್ ಯು, ನೀವು ಹೇಳ್ತಿರ್ತೀರಿ ಆಸ್ ಐ ಟೋಲ್ಡ್ ಯು ಅರ್ಲಿಯರ್.
ಐ ಹ್ಯಾಡ್ ಟೋಲ್ಡ್ ಯು ಸಮ್ ಟೈಮ್ಸ್ ಎಗೋ, ಲೈಕ್ ದಿಸ್. ಸಮ್ ಟೈಮ್ಸ್ ಎಗೋ ಮೊದಲು ತಗೋಬಹುದು ನೀವು, ಆಮೇಲೆ ತಗೋಬಹುದು. ಟುಮಾರೋ ಐ ಶಾಲ್ ಗೆಟ್ ಯು ದ ಟೆಕ್ಸ್ಟ್. ಆಸ್ ಐ ಟೋಲ್ಡ್ ಯು ಸಮ್ ಟೈಮ್ಸ್ ಎಗೋ, ಐ ವಿಲ್ ಟೇಕ್ ಎ ಲೀವ್, ಲೆಟ್ ಮೀ ಸ್ಟಾಪ್ ಫಾರ್ ದಿ ಡೇ. ವಾಟ್ ಐ ಮೀನ್ ಟು ಸೇ ಈಸ್, ಸಮ್ ಟೈಮ್ಸ್ ಎಗೋ ಐ ಹ್ಯಾಡ್ ಟೋಲ್ಡ್ ಯು. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿ ವಿಲ್ ಡೂ. ಈಗ ಸಾಂದರ್ಭಿಕವಾಗಿ ಮಾತಾಡ್ತಿರ್ತೀವಿ. ಸ್ಟೂಡೆಂಟ್ಸ್ ಸಿಲೆಬಸ್ ಭಾಳ ಇದೆ ಅಲ್ರಿ, ಇನ್ನೂ ಮುಗ್ದಿಲ್ರಿ ಅಂತಂದ್ರೆ ನೀವು ಇದನ್ನ ಆನ್ಸರ್ ಕೊಡ್ಬೋದು. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿ ವಿಲ್ ಡೂ. ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಪ್ರಯತ್ನ ಪಟ್ಟು ಎಲ್ಲ ಮುಗಿಸೋಕೆ ಪ್ರಯತ್ನ ಪಡೋನು. ಓಕೆ, ಎಲ್ಲ ಸಿಲೆಬಸನ್ನು ಮುಗಿಸ್ಲಿಕ್ಕೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡೋನು, ಮುಗಿಸಿನು ಅಂತ ಹೇಳುವಾಗ ಈ ಸೆಂಟೆನ್ಸನ್ನು ಬಳಬೇಕು. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ಒಳ್ಳೆಯದು ಮಾಡಾಕ ಅಥವಾ ಸಿಲೆಬಸನ್ನು ಮುಗಿಸಾಕ ಅಥವಾ ಏನೇ ಇರಲಿ, ಅದೇ ಕ್ಲಾಸ್ ರೂಮ್ ಅಂತ ಅಷ್ಟೇನೆ ಅಲ್ಲ, ಒಳ್ಳೆಯದು ಮಾಡಕ್ಕೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡೋನು ಅಂತ ಅರ್ಥ. ಅದು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿ ವಿಲ್ ಡೂ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀವಿ ನಾವು. ಎಷ್ಟು ಒಳ್ಳೆಯದು ಮಾಡಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀವಿ ಅಂತ ಹೇಳ್ದಂಗೆ. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿ ವಿಲ್ ಡೂ. ನೀವು ವಾಟ್ ಬೆಸ್ಟ್ ಐ ಕ್ಯಾನ್ ಡೂ, ಐ ವಿಲ್ ಡೂ ಅಂತಾನು ಹೇಳ್ಬೋದು. ಓಕೆ, ಇನ್ ಮೈ ವ್ಯೂ, ಇನ್ ಮೈ ಒಪಿನಿಯನ್, ಇವು ಬರ್ತತಲ್ಲ. ಓಕೆ, ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೀ, ಇನ್ ಮೈ ವ್ಯೂ, ಇನ್ ಮೈ ಒಪಿನಿಯನ್, ಆಲ್ ಆರ್ ಕರೆಕ್ಟ್. ಆಸ್ ಟೈಮ್ ಪಾಸಸ್ ಬೈ, ಈಗ ಸಮಯ ಕಳೆದಂಗೆಲ್ಲ ಅಂತೇಳಿ ಈ ಒಂದು ಒಂದು ಇದನ್ನ ಮಾತಾಡ್ತಿರ್ತೀರಿ ನೀವು ಕ್ಲಾಸ್ನಲ್ಲಿ, ಒಂದು ಸೆಂಟೆನ್ಸ್ ಅಲ್ಲಿ. ಆಸ್ ಟೈಮ್ ಪಾಸಸ್ ಬೈ, ಟೈಮ್ ಹೋದಂಗೆಲ್ಲ ಈ ತರ ಇದನ್ನ ಫ್ರೇಸ್ ಅನ್ನ ಬಳಸ್ಬೇಕು. ಐ ಮೀನ್ ಸೆಂಟೆನ್ಸ್, ಯು ಬಿಲೀವ್ ಇಟ್ ಆರ್ ನಾಟ್, ನೀವು ನಂಬ್ರಿ ನಂಬದೇ ಇರ್ರಿ ಅಂತೇಳಿ ಮುಂದೆ ಸ್ಟಾರ್ಟ್ ಮಾಡ್ತಾರೆ. ಯು ಬಿಲೀವ್ ಇಟ್ ಆರ್ ನಾಟ್. ಓಕೆ, ಟುಮಾರೋ ಐ ಆಮ್ ಗೋಯಿಂಗ್ ಟು ಟೇಕ್ ಕ್ಲಾಸ್ ಫಾರ್ 4 hours ಕಂಟಿನ್ಯೂಸ್ಲಿ, ಯು ಬಿಲೀವ್ ಇಟ್ ಆರ್ ನಾಟ್. ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತೀರಿ ಆ ಅರ್ಥದಲ್ಲಿ. ಯು ಬಿಲೀವ್ ಇಟ್ ಆರ್ ನಾಟ್. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ನಾವೆಲ್, ಇವೆಲ್ಲ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ನಾವೆಲ್ ಪೋಯಮ್, ಈಗ ಮತ್ತೆ ಮರುದಿನ ಹೋಗಿ ಆ ನಾವೆಲ್, ಹಿಂದಿನ ನಾವೆಲ್ ಅಥವಾ ಪೋಯಮ್ ಅಥವಾ ಸಮಥಿಂಗ್ ಎಲ್ಸ್, ಯಾವುದೇ ಸಬ್ಜೆಕ್ಟ್ ಇರಲಿ ಅದನ್ನ ಹೇಳ್ತಿರಲಿ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಬಾದಾಮಿ ಚಾಲುಕ್ಯಾಸ್, ಲೈಕ್ ದಿಸ್. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ನಾವೆಲ್, ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಪೋಯಮ್. ಅಥವಾ ಮಿಡಲ್ ಹೋಗಿ ಅಥವಾ ಬೇರೆ ವಿಷಯಕ್ಕೆ ಹೋಗಿ ಅದೇ ನಾವೆಲನ್ನ ಅಥವಾ ಪೋಯಮನ್ನು ಅಥವಾ ಮತ್ತೊಂದು ಸಬ್ಜೆಕ್ಟನ್ನು ಹೇಳ್ತಿರ್ತೀರಿ, ಏನು ಬೇರೆ ಟಾಪಿಕ್ ಅನ್ನ ಹೇಳ್ತಿರ್ತೀರಿ ಆ ನಾವೆಲ್ ಬಿಟ್ಟು, ಅವಾಗ ಇದನ್ನ ಹೇಳ್ಬೋದು ಮಿಡಲ್ ಆಗಿ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ನಾವೆಲ್. ಆ ನಾವೆಲ್ ಬಿಟ್ಟು ಬೇರೆ ವಿಷಯ ಹೇಳ್ತಿರ್ತೀರಲ್ಲ ಅದೇ ಕ್ಲಾಸ್ನಲ್ಲಿ, ಅವಾಗ್ಲೂ ನೀವು ಹೇಳ್ಬೋದು. ಹೆಚ್ಚು ಆವಾಗಲೇ ಬಳಕೆ ಆಗತ್ತೆ. ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ವಿ ವಿಲ್ ಡೂ. ಇನ್ ಮೈ ಒಪಿನಿಯನ್, ಆಸ್ ಟೈಮ್ ಪಾಸಸ್ ಬೈ, ಯು ಬಿಲೀವ್ ಇಟ್ ಆರ್ ನಾಟ್, ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ನಾವೆಲ್ ಪೋಯಮ್. ದ ಸೇಮ್ ಈಸ್ ಸೇಡ್ ಅಬೌಟ್ ಹಿಮ್, ಮಾತಾಡುವಾಗ ಹೇಳ್ತಿರ್ತಾರೆ. ಈಗ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿರ್ತೀರಿ ಅಥವಾ ಕಾಮನ್ ಆಗಿ ಮಾತಾಡುವಾಗ ಅವನ ಬಗ್ಗೆನು ಹಿಂಗೆ ಹೇಳತ್ರಿ, ಹಿಂಗೆ ಹೇಳಿದಾರ. ದ ಸೇಮ್ ಈಸ್ ಸೇಡ್ ಅಬೌಟ್ ಹಿಮ್, ಲೈಕ್ ದಿಸ್. ವಿತ್ ದಿಸ್ ನಾವೆಲ್ ಪೋಯಮ್ ಸ್ಟೋರಿ ಕಮ್ಸ್ ಟು, ನೀವು ಹಿಂಗ್ ಬರಿಬಹುದು, ಹಿಂಗೂನು ಬರಿಬಹುದು. ವಿ ಕಮ್ ಟು an end ಅಂತಾನು ಹೇಳ್ಬೋದು. ನೋಡು, ವಿತ್ ದಿಸ್ ನಾವೆಲ್ ಪೋಯಮ್ ಸ್ಟೋರಿ ವಿ ಕಮ್ ಟು an end, ಈ ತರನು ತಗೊಳ್ಬಹುದು. ವಿ ಕಮ್ ಟು an end, ಈ ಪೋಯಮ್ ಮೂಲಕ ನಾವು ಈ ಪೋಯಮ್ ಒಂದು ವಿಷಯ ಮುಗಿದ ತಕ್ಷಣ ಇದರೊಂದಿಗೆ ನಮ್ಮ ಕ್ಲಾಸ್ ಮುಗೀತು, ನಮ್ಮ ಸಿಲೆಬಸ್ ಮುಗೀತು ಅನ್ನೋ ಅರ್ಥದಲ್ಲಿ ಇರ್ತದೆ. ಕಮ್ ಟು an end, ಇಲ್ಲಿ ಬರ್ದೇನೆ ಅದನ್ನು. ಕಮ್ ಟು an end ಇಲ್ಲಿದೆ ಅದ. ವಿ ಕಮ್ ಟು an end. ಆಸ್ ದ ನೈಟ್ ಅಡ್ವಾನ್ಸಸ್, ರಾತ್ರಿ ಕತ್ಲ ಆದಂಗೆಲ್ಲ ಅಂತಿರ್ತೀವಲ್ಲ ನಾವು, ಕತ್ಲ ಆದಂಗೆಲ್ಲ. ಆಸ್ ನೈಟ್ ಅಡ್ವಾನ್ಸಸ್ ಅಂತ ಹೇಳ್ಬೇಕು. ಇವೆಲ್ಲ ಇಂಪಾರ್ಟೆಂಟ್ ಫ್ರೇಸಸ್. ಓಕೆ, ಐ ಮೀನ್ ಸೆಂಟೆನ್ಸಸ್. ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಅಂತಾನು ಹೇಳ್ಕೋಬಹುದು ನೀವು. ಹೆಚ್ಚು ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್ಗೆ ಸಂಬಂಧಪಡ್ತಾವ. ಆದ್ರೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಥರ ಸೆಂಟೆನ್ಸ್ಗಳನ್ನು ಮಾತಾಡ್ತಿರ್ತೀವಿ. ಅದು ಕರೆಕ್ಟಾಗಿ ಇವನ್ನ ಬಳಕೆ ಮಾಡೋದ್ರ ಕಲ್ತ್ರ, ಬಳಕೆ ಮಾಡೋಕೆ ನೀವು ಮಾಡಿದರೆ, ಯೂಸ್ ಮಾಡಿದರೆ ನಿಮ್ಮ ಇಂಗ್ಲೀಷ್ ಹೆಚ್ಚು
ಫ್ಲೂಯೆಂಟ್ ಆಗುತ್ತಾ ಮತ್ತು ಕೇಳೋರಿಗೆ ಇಂಗ್ಲೀಷ್ ಕರೆಕ್ಟ್ ಮಾತಾಡ್ತಾನೆ ಇವ ಅಂತ ಅರ್ಥ ಆಗುತ್ತೆ. ಓಕೆ, ಇದರೊಂದಿಗೆ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.